ವೆರಿ ಗುಡ್ ಮಾರ್ನಿಂಗ್ ಆಲ್. ಸೊ ಇವತ್ತಿನ ಒಂದು ಆನ್ಲೈನ್ ಕ್ಲಾಸ್ಗೆ ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ಕ್ಲಾಸ್ನಲ್ಲಿ ಬಿಫೋರ್ ಗೋಯಿಂಗ್ ಟು ದ ಕ್ಲಾಸ್ ಒಂದನ್ನು ನಾನು ಇಲ್ಲಿ ನಿಮಗೆ ಕ್ಲಾರಿಫಿಕೇಷನ್ ಮಾಡ್ತಾ ಇದ್ದೀನಿ. ಏನು ಅಂತಂದರೆ ನಿಮಗೆಲ್ಲರಿಗೂ ಈಗ ಮತ್ತೆ ಹೊಸದಾಗಿ ಆನ್ಲೈನ್ ಕ್ಲಾಸ್ದು ಹೊಸದು ಒಂದು ಟೈಮ್ ಟೇಬಲ್ ಅಂತ ನಿಮಗೆ ಕೊಟ್ಟಿದ್ದೀವಿ. ಸೊ ಆನ್ಲೈನ್ ಕ್ಲಾಸಲ್ಲಿ ಕೆಲವರು ಈಗ ಲೈವಲ್ಲಿ ಜೂಮ್ ಆ್ಯಪ್ನಲ್ಲಿ ನಿಮಗೆ ಕ್ಲಾಸನ್ನು ನಡೆಸ್ಕೊಡ್ತಾ ಇದ್ದಾರೆ. ಲೈಕ್ ಬಯೋ ಕ್ಲಾಸ್ ಇರ್ಬೋದು, ಇಂಗ್ಲೀಷ್ ಕ್ಲಾಸ್ ಇರ್ಬೋದು, ಕನ್ನಡ ಸರ್ ಕ್ಲಾಸ್ ಇರ್ಬೋದು. ಸೊ ಹೀಗೆ ಎಲ್ಲರೂ ಕೂಡ ಜೂಮ್ ಆ್ಯಪ್ನಲ್ಲಿ ಲೈವಲ್ಲಿ ಕ್ಲಾಸ್ ಮಾಡ್ತಾ ಇದ್ದಾರೆ. ಬಟ್ ನಾನು ನನ್ನದೇ ಆದಂಥ ಒಂದು ಮೆಥಡು ಏನಿದೆ ಅಂದರೆ, ನಾನು ಒಂದು ವಿಡಿಯೋನ ಮಾಡಿ ಕ್ಲಾಸ್ ಬಗ್ಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಅದನ್ನು ಅಪ್ಲೋಡ್ ಮಾಡಿ ನೀವು ಯಾವ ರೀತಿ ವ್ಯೂ ಮಾಡ್ತಾಯಿದ್ರೋ ಅದೇ ರೀತಿ ನಾನು ಇದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ನಾನು ಕೂಡ ಜೂಮ್ ಆ್ಯಪ್ನಲ್ಲಿ ನಿಮಗೆ ಕ್ಲಾಸನ್ನು ನಡೆಸ್ಕೊಡ್ತಾ ಇದ್ದೆ. ಬಟ್ ಅಲ್ಲಿ ನಿಮಗೆ ಟೆಕ್ನಿಕಲ್ ಇಶ್ಯೂಸ್ ತುಂಬಾ ಆಗಿತ್ತು. ಅಂದರೆ ವಾಯ್ಸ್ ಬ್ರೇಕ್ ಆಗೋದು, PPT ಶೇರ್ ಆಗದೆ ಇರೋವಂಥದ್ದು, ಸೊ ವಿಡಿಯೋ ಕಾಣದೇ ಇರೋವಂಥದ್ದು, ಈ ಥರದ್ದು ಕೆಲವೊಂದು ನೆಟ್ವರ್ಕ್ ಸಮಸ್ಯೆಯಿಂದ ನಿಮ್ಗೆ ಆಗ್ತಾ ಇದ್ದಿದ್ದರಿಂದ ನಾನು ಈ ಒಂದು ಮೆಥಡನ್ನು ನಿಮಗೆ ಅಪ್ಲೈ ಮಾಡಿದೆ. ನಾನಾದರೂ ಅಂದ್ಕೊತೀನಿ ಇವಾಗ. ಸೊ ಈ ಮೆಥಡಲ್ಲಿ ನೀವು ವಾಚ್ ಮಾಡ್ಬೋದು, ಅಂದರೆ ವಿತೌಟ್ ಗೆಟಿಂಗ್ ಎನಿ ಡಿಫಿಕಲ್ಟೀಸ್ ನೀವು ವಾಚ್ ಮಾಡ್ಬೋದು ಅನ್ನೋ ಒಂದು ಟ್ರುತ್ತು ನನಗೆ, ಅಂದರೆ ಒಂದು ನಿಮ್ಮ ಒಂದು ಏನು ನೋಡ್ತಾ ಇದ್ದೀರಿ ಅದು ನನಗೆ ಅನ್ನಿಸ್ತಿದೆ. ಇದರಿಂದ ನಿಮಗೆ ಅನುಕೂಲ ಆಗ್ತಾಯಿದೆ, ಏನೂ ತೊಂದರೆ ಆಗ್ತಾಯಿಲ್ಲ ಅಂತ ಅಂದ್ಕೊಂಡು ಸೊ ನಾನೇನು ಮಾಡ್ತಾಯಿದ್ದೀನಿ, ಸೊ ನಾನು ಯಾವ ರೀತಿ ಕ್ಲಾಸನ್ನು ನಡ್ಸ್ಕೊಂಡು ಬರ್ತಾಯಿದ್ದೀನಿ ಸೊ ಅದೇ ರೀತಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಂತಂದರೆ ಈಗ ನನ್ನ ಟೈಮ್ ಟೇಬಲ್ ಏನಿರುತ್ತೆ, ವೀಕ್ಲಿ ನಿಮಗೆ ಕೆಮಿಸ್ಟ್ರಿ ಕ್ಲಾಸು ನಿಮಗೆ 3 ಕ್ಲಾಸಸ್ ಹಾಕಿದ್ದಾರೆ. 3 ಕ್ಲಾಸಸಲ್ಲಿ ನೀವು ಜೂಮ್ ಆ್ಯಪ್ಗೆ ಬಂದು ನೀವು ಲಾಗಿನ್ ಆಗೋಂಥದ್ದು ಬೇಡ. ಸೊ ನಾನೇನು ಮಾಡ್ತೀನಿ, ನನ್ನದು ಒಂದು ವಿಡಿಯೋನ ಸೊ ಮಾಡಿ, ಅಂದರೆ ಕ್ಲಾಸ್ ವಿಡಿಯೋನ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅದನ್ನು ಅಪ್ಲೋಡ್ ಮಾಡಿ ಅದನ್ನು ನಿಮಗೆ ಶೇರ್ ಮಾಡ್ತೀನಿ. ನೀವು ಯು ಕ್ಯಾನ್ ವಾಚ್ ದಟ್ ಇನ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಾನು ಯಾವ ಒಂದು ಮೆಥಡನ್ನು ಅಪ್ಲೈ ಮಾಡ್ಕೊಂಬಂದಿದ್ದೀನಿ, ನಡ್ಸ್ಕೊಂಬರ್ತಾಯಿದ್ದೀನಿ. ಸೊ ಅದೇ ಥರ ಇನ್ನು ಮುಂದೆನೂ ಕೂಡ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಾ, ಸೊ ಇಂಟರ್ಯಾಕ್ಷನ್ ಏನಾದರೂ ಇದ್ದರೆ ಅಥವಾ ನಿಮಗೇನಾದರೂ ಡೌಟ್ಸ್ ಇದ್ದರೆ, ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸು ಅವ್ರಿಗೇನಾದರೂ ಡೌಟ್ಸ್ ಇದ್ದಾಗ ನನಗೆ ವಾಟ್ಸಪ್ ಮುಖಾಂತರ ಕ್ವಶನ್ಸನ್ನು ಸೆಂಡ್ ಮಾಡಿ ಅವರು ಕ್ಲಾರಿಫೈ ಮಾಡ್ಕೊತಾ ಇದ್ದಾರೆ. ಸೊ ಅದೇ ರೀತಿ ನೀವು ಕೂಡ ಕ್ಲಾರಿಫಿಕೇಷನ್ ತೊಗೊಬೋದು. ಡೌಟ್ಸ್ ಏನಾದರೂ ಇತ್ತು ಅಂತಂದರೆ, ಡೌಟ್ಸ್ ಇಲ್ಲ ನಿಮ್ಗೆ ಅರ್ಥ ಆಗಿದೆ ಅಂತಂದರೆ ಸೊ ವೆಲ್ ಆ್ಯಂಡ್ ಗುಡ್. ಸೊ ಅಸೈನ್ಮೆಂಟನ್ನು ಮಧ್ಯೆ ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ಅದಕ್ಕೆ ನೀವು ಬರ್ಕೊಂಡು ನೀವು ಅದನ್ನು ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ಕ್ಲಾಸನ್ನು ಶುರು ಮಾಡ್ತಾಯಿದ್ದೀನಿ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು ಎಲೆಕ್ಟ್ರೋಕೆಮಿಸ್ಟ್ರಿನ ಸ್ಟಾರ್ಟ್ ಮಾಡಿ, ಸೊ ಅಲ್ಲಿ 1-2 ಕ್ಲಾಸನ್ನು ಮಾಡಿದ್ವಿ ನಿಮಗೆ. ಎಲೆಕ್ಟ್ರೋಕೆಮಿಸ್ಟ್ರಿ ಅಂತಂದರೆ ಏನು, ಅದಾದಮೇಲೆ ಇಂಪಾರ್ಟೆನ್ಸ್ ಅಥವಾ ಸ್ಕೋಪ್ ಆಫ್ ದ ಎಲೆಕ್ಟ್ರೋಕೆಮಿಸ್ಟ್ರಿ ಏನು, ಅದ್ರ ಬಗ್ಗೆ ತಿಳ್ಕೊಂಡು, ಅದಾದಮೇಲೆ ಕಂಡಕ್ಟರ್, ಟೈಪ್ಸ್ ಆಫ್ ದ ಕಂಡಕ್ಟರ್ ನೋಡಿದ್ವಿ. ಎಗೈನ್ ಅಲ್ಲಿ ಒಂದು ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್ ಅಂತ ಬಂತು. ಎಲೆಕ್ಟ್ರೋಲೈಟ್ ಅಂತಂದರೆ ಏನು, ಟೈಪ್ಸ್ ಆಫ್ ದ ಎಲೆಕ್ಟ್ರೋಲೈಟ್ ಅಂತಂದರೆ ಏನು, ಏನೇನು ಟೈಪ್ ಬರುತ್ತೆ. ಅದಾದಮೇಲೆ ವಿ ಹ್ಯಾವ್ ಟೇಕನ್ ಎಲೆಕ್ಟ್ರೋಲಿಟಿಕ್ ಡಿಸೋಸಿಯೇಷನ್. ಈ PPTನಲ್ಲಿ ಕಾಣ್ತಾ ಇದೆ ನಿಮಗೆ. ಸೊ ಲಾಸ್ಟ್ ಬಿಟ್ನಲ್ಲಿ ಅಥವಾ ಲಾಸ್ಟ್ ಪಾರ್ಟ್ನಲ್ಲಿ ನಾನು ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಅಬೌಟ್ ದ ಡೆಫಿನಿಷನ್ ಆಫ್ ಎಲೆಕ್ಟ್ರೋಲಿಟಿಕ್ ಡಿಸೋಸಿಯೇಷನ್. ಸೊ ಇದ್ರ ಬಗ್ಗೆ ನೀವು ತಿಳ್ಕೊಂಡಿದ್ರಿ. ದ ಫಿನಾಮಿನನ್ ಆಫ್ ಡಿಸೋಸಿಯೇಷನ್ ಆಫ್ ಎನ್ ಎಲೆಕ್ಟ್ರೋಲೈಟ್ ಟು ಗಿವ್ ಅಯಾನ್ಸ್ ಯಾವಾಗ ವೆನ್ ಇಟ್ ಈಸ್ ಡಿಸಾಲ್ವ್ಡ್ ಇನ್ ವಾಟರ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರೋಲಿಟಿಕ್ ಡಿಸೋಸಿಯೇಷನ್. ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದೆ ನಿಮಗೆ. ಈಗ ದೆನ್ ಕಮಿಂಗ್ ಟು ದ ನೆಕ್ಸ್ಟ್ ಬಿಟ್ ಆಫ್ ದ ಟಾಪಿಕ್ ಅಂತ ತೊಗೊಂಡ್ರೆ, ಸೊ ಮುಂದೆ ಹೋಗೋಣ. ಮುಂದೆ ಹೋದರೆ ದ ನೆಕ್ಸ್ಟ್ ಬಿಟ್ನಲ್ಲಿ ಅಥವಾ ನೆಕ್ಸ್ಟ್ ಪಾರ್ಟ್ನ ಅಂತ ತೊಗೊಂಡ್ರೆ, ನೆಕ್ಸ್ಟ್ ಬಿಟ್ ಆಫ್ ದ ಟಾಪಿಕ್ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಇನ್ನೊಂದು ಡೆಫಿನಿಷನ್ನ ತೊಗೊಳ್ತಾ ಇದ್ದೀವಿ ಅಥವಾ ಇನ್ನೊಂದು ಪ್ರಾಪರ್ಟಿ ಅಂತ ತೊಗೊಳ್ತಾ ಇದ್ದೀವಿ, ಡಿಗ್ರಿ ಆಫ್ ಡಿಸೋಸಿಯೇಷನ್. ಈ ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಂತಂದರೆ ಏನು? ಈಗ ಡಿಸೋಸಿಯೇಷನ್ ಅಂತಂದರೆ ನಮಗೆ ಗೊತ್ತಿದೆ. ಏನು ಡಿಸೋಸಿಯೇಷನ್ ಅಂತಂದರೆ, ಅಂದರೆ ಒಂದು ಎಲೆಕ್ಟ್ರೋಲೈಟನ್ನು ತಗೊಳ್ಳಿ, NaCl ಇದೆ. ಆ NaClನ ವೆನ್ ಇಟ್ ಈಸ್ ಪುಟ್ ಇನ್ ಟು ವಾಟರ್, ಅದನ್ನು ವಾಟರ್ಲಿ ಡಿಸಾಲ್ವ್ ಮಾಡಿದ್ರೆ ವೆನ್ ಇಟ್ ಈಸ್ ಅಂಡರ್ಗೋ ಡಿಸೋಸಿಯೇಷನ್ ಇನ್ ವಾಟರ್ ಏನಾಗುತ್ತೆ, Na+ ಅಂತ ಆಗುತ್ತೆ. ಅಂದರೆ ಕಾಂಪೌಂಡ್ ಏನಾಗುತ್ತೆ, ಬ್ರೇಕಪ್ ಆಗುತ್ತೆ. ಬ್ರೇಕಪ್ ಆಗಿ ನನಗೆ 2 ಅಯಾನನ್ನು ಕೊಡುತ್ತೆ, ಒಂದು ಪ್ಲಸ್ ಅಯಾನ್ ಮತ್ತು ಇನ್ನೊಂದು ಮೈನಸ್ ಅಯಾನ್. ಇದನ್ನು ನಾವು ಎಲೆಕ್ಟ್ರೋಲೈಟಿಕ್ ಡಿಸೋಸಿಯೇಷನ್ ಅಂತ ಕರಿತೀವಿ.
ಈಗ ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಂತಂದರೆ ಏನು, ಅಥವಾ ಇನ್ನೊಂದು ರೀತಿ ಹೇಳ್ತಾರೆ ಎಕ್ಸ್ಟೆಂಟ್ ಆಫ್ ಡಿಸೋಸಿಯೇಷನ್ ಅಂತಲೂ ತೊಗೊಬೋದು. ವಾಟ್ ಡು ವಿ ಮೀನ್ ಬೈ ದಿಸ್ ಡಿಗ್ರಿ ಆಫ್ ಡಿಸೋಸಿಯೇಷನ್? ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಂತಂದರೆ ಏನೂ ಇಲ್ಲ ಕಣಪ್ಪ, ಇಷ್ಟೇ. ಇಟ್ ವೆರಿ ಸಿಂಪಲ್. ನಾವೇನು ಒಂದು ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್ನ ತೊಗೊಂಡು ವಾಟರ್ಲ್ಲಿ ಹಾಕಿ ಅದನ್ನು ಡಿಸೋಸಿಯೇಟ್ ಮಾಡ್ತೀವಿ ಅಂತ ಹೇಳಿದ್ವಲ್ವಾ. ಈಗ ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಂತಂದರೆ ಏನು ಅಂತಂದರೆ ಎಷ್ಟು ಡಿಸೋಸಿಯೇಟ್ ಆಗುತ್ತೆ. ಈಗ ನಾನು ಎಷ್ಟೋ ತೊಗೊಂಡಿರ್ತೀನಿ, ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸನ್ನ ಎಷ್ಟೋ ತೊಗೊಂಡಿದ್ದೀನಿ, ಅಂದರೆ ಸ್ವಲ್ಪ ಎಷ್ಟೋ ಒಂದು ಅಮೌಂಟ್ನಲ್ಲಿ ಅದನ್ನು ತೊಗೊಂಡಿರ್ತೀನಿ. ಆ ಟೋಟಲ್ ಅಮೌಂಟ್ ಆಫ್ ದ ಸಬ್ಸ್ಟೆನ್ಸಲ್ಲಿ ನನಗೆ ವಾಟರ್ಲಿ ಡಿಸಾಲ್ವ್ ಮಾಡಿದಾಗ, ಸೊ ನಾನ್ ವಾಲ್ಯೂಮ್ ಆಫ್ ವಾಟರ್ಲಿ ಡಿಸಾಲ್ವ್ ಮಾಡಿಕೊಂಡಾಗ ಅದರಲ್ಲಿ ನಾನು ತೊಗೊಂಡಿದ್ದಂಥ ಅಷ್ಟು ಎಲೆಕ್ಟ್ರೋಲೈಟ್ನಲ್ಲಿ ಎಷ್ಟು ಡಿಸೋಸಿಯೇಟ್ ಆಯಿತು, ಇದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಒಂದು ಟರ್ಮನ್ನು ಯೂಸ್ ಮಾಡ್ತೀವಿ. ಇಟ್ ಈಸ್ ಕಾಲ್ಡ್ ಆಸ್ ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಂತ ಹೇಳ್ತೀವಿ. ಹಾಗಂದ್ರೆ ಏನು? ಡಿಗ್ರಿ ಆಫ್ ಡಿಸೋಸಿಯೇಷನ್ಗೆ ಒಂದು ಡೆಫಿನೇಷನ್ ಅಂತ ತೊಗೊಂಡ್ರೆ, ಸೊ ಏನಂತ ಡೆಫಿನೇಷನ್ನ ತೊಗೊಬೋದು ಅಥವಾ ಏನಂತ ಡೆಫಿನೇಷನ್ ಕೊಡ್ಬೋದು. ಯಾಕೆ ಇಲ್ಲಿ ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಂತ ತೊಗೊಳ್ತಾ ಇದ್ದೀವಿ ಅಂತಂದರೆ, ಸೊ ಡಿಗ್ರಿ ಆಫ್ ಡಿಸೋಸಿಯೇಷನ್ ಇಲ್ಲಿ ನಾವು ಕನ್ಸಿಡರ್ ಮಾಡಬೇಕು. ಯಾಕೆ ಮಾಡಬೇಕು ಅಂತಂದರೆ, ನಿಮಗೆ ಗೊತ್ತಿದೆ ಎಲೆಕ್ಟ್ರೋಲೈಟ್ಸಲ್ಲಿ ನಮಗೆ 2 ಥರ ಎಲೆಕ್ಟ್ರೋಲೈಟ್ ಬರುತ್ತೆ, ಸ್ಟ್ರಾಂಗ್ ಎಲೆಕ್ಟ್ರೋಲೈಟು ಮತ್ತು ವೀಕ್ ಎಲೆಕ್ಟ್ರೋಲೈಟು. ಸೊ ವಿ ನೋ ದ ಡೆಫಿನೇಷನ್ಸ್ ಆಫ್ ಸ್ಟ್ರಾಂಗ್ ಆ್ಯಂಡ್ ಮತ್ತು ವೀಕ್ ಎಲೆಕ್ಟ್ರೋಲೈಟ್ ಅಂತಂದರೆ ಏನು ಅನ್ನೋದು ನಿಮಗೆ ಗೊತ್ತಾಗಿದೆ. ಈಗ ಸಿನ್ಸ್ ಅಲ್ಲಿ 2 ಟೈಪ್ ಆಫ್ ಎಲೆಕ್ಟ್ರೋಲೈಟ್ಸ್ ಇರೋದ್ರಿಂದ, ಸ್ಟ್ರಾಂಗು ಮತ್ತು ವೀಕ್ ಎಲೆಕ್ಟ್ರೋಲೈಟ್ ಅಂತ ಇರೋದ್ರಿಂದ, ಈ 2 ಟೈಪು ಅಂದರೆ ಬೋತ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟು ಮತ್ತು ವೀಕ್ ಎಲೆಕ್ಟ್ರೋಲೈಟ್ 2 ಟೈಪ್ ಎಲೆಕ್ಟ್ರೋಲೈಟ್ಸು ಜನರಲ್ಲಾಗಿ ಒಂದೇ ರೀತಿಯಲ್ಲಿ ಅದು ಡಿಸೋಸಿಯೇಷನ್ ಆಗೋದಿಲ್ಲ. ಒಂದೇ ರೀತಿಯಲ್ಲಿ ಡಿಸೋಸಿಯೇಷನ್ ಆಗೋದಿಲ್ಲ ಅಂತಂದರೆ, ಸೊ ಒಂದೇ ಅಮೌಂಟಲ್ಲಿ ಡಿಸೋಸಿಯೇಷನ್ ಆಗೋದಿಲ್ಲ ಅಂದರೆ ಇನ್ ದ ಸೇಮ್ ವೇ ಡಿಸೋಸಿಯೇಷನ್ ಆಗೋದಿಲ್ಲ ಅಂತ ಅರ್ಥ. ಸೊ ಏನಂಗಂದರೆ ಮುಂದೆ ಹೇಳ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. ಫಸ್ಟ್ ಆಫ್ ಆಲ್ ಇಲ್ಲಿ ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಂತಲೇ ಒಂದು ಡೆಫಿನೇಷನ್ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಒಂದು ಜನರಲ್ ಎಕ್ಸಾಂಪಲ್ ನೋಡಿ ಇಷ್ಟು. ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಂತಂದರೆ, ಈಗ ನನ್ನ ಹತ್ರ ಒಂದು 100 ರೂಪಾಯಿ ಇರುತ್ತೆ ಅಂತ ಅಂದ್ಕೊಳ್ಳಿ. ನನ್ನ ಹತ್ರ 100 ರೂಪಿ ಇದೆ. ಈಗ 100 ರೂಪಿನ ಇವಾಗ ನಾನು ತೊಗೊಂಡು ನಾನು ಸಿಟಿಗೆ ಬಂದು ನಾನು ಅದನ್ನು 100 ರೂಪಿನ ನಾನು ಈಗ ಖರ್ಚು ಮಾಡ್ತಾಯಿದ್ದೀನಿ, ಅಂದರೆ ಎಕ್ಸ್ಪೆಂಡಿಚರ್ ಮಾಡ್ತಾಯಿದ್ದೀನಿ. ಈಗ ನಾನು ಆ ಎಕ್ಸ್ಪೆಂಡಿಚರ್ ಅಂತ ಬಂದಾಗ ಅದನ್ನು ಎಷ್ಟು ಎಕ್ಸ್ಪೆಂಡಿಚರ್ ಮಾಡ್ತೀನಿ ಅನ್ನೋದನ್ನು ನಾನು ಈ ರೀತಿ ತೊಗೊಬೋದು. ನನ್ನ ಹತ್ರ 100 ರೂಪಾಯಿ ಇದೆ, 100 ರೂಪಿ ಇದೆ. ಈಗ ನಾನು ಅದನ್ನು ಎಕ್ಸ್ಪೆಂಡಿಚರ್ ಮಾಡ್ತಾಯಿದ್ದೀನಿ, ಅಂದರೆ ಅದನ್ನು ಖರ್ಚು ಮಾಡ್ತಾಯಿದ್ದೀನಿ. ಎಷ್ಟು ಖರ್ಚು ಮಾಡ್ತಾಯಿದ್ದೀನಿ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಒಂದು ಡಿಗ್ರಿ ಆಫ್ ಎಕ್ಸ್ಪೆಂಡಿಚರ್ ಅಂತ ತೊಗೊಳ್ತಾಯಿದ್ದೀನಿ. ಡಿಗ್ರಿ ಆಫ್ ಎಕ್ಸ್ಪೆಂಡಿಚರ್ ಅಂತಂದರೆ ಅದನ್ನು ಒಂದು ರೇಷಿಯೋ ಅಂತದ್ದು. ನನ್ನ ಹತ್ರ 100 ರೂಪಿ ಇತ್ತು, ಸಿಟಿಗೆ ಬಂದು ಏನು ಮಾಡಿದೆ, ಅಥವಾ ಎಲ್ಲೋ ಬಂದೆ, ಅಂಗಡಿಗೆ ಹೋದೆ. ಅಂಗಡಿಗೆ ಹೋಗ್ಬಿಟ್ಟು ನಾನು ಏನು ಮಾಡಿದೆ, ಸೊ ಏನು ಮಾಡಿದೆ, ಒಂದು 10 ರೂಪಾಯಿಗೆ ಏನೋ ತೊಗೊಂಡೆ. ಅಂದರೆ 10 ರೂಪಾಯಿನ ಎಕ್ಸ್ಪೆಂಡಿಚರ್ ಮಾಡಿ ಏನೋ ಒಂದು ಸಬ್ಸ್ಟೆನ್ಸನ್ನು ನಾನು ಅದನ್ನು ಬೈ ಮಾಡಿದೆ. ಈಗ ನಾನು ಎಷ್ಟು ಎಕ್ಸ್ಪೆಂಡಿಚರ್ ಮಾಡಿದೆ ಅಂದರೆ, ಎಷ್ಟು ನಾನು ತೊಗೊಂಡೋಗಿರೋಂಥ ದುಡ್ಡಲ್ಲಿ ಎಷ್ಟನ್ನು ನಾನು ಎಕ್ಸ್ಪೆಂಡಿಚರ್ ಮಾಡಿದ್ದೀನಿ, ಎಷ್ಟು ಖರ್ಚು ಮಾಡಿದ್ದೀನಿ ಅನ್ನೋದನ್ನು ಸೊ ಈ ರೀತಿ ಹೇಳ್ತೀನಿ. ಸೊ ಯಾವ ರೀತಿ ಅಂತಂದರೆ, ನಾನು ಖರ್ಚು ಮಾಡಿದ್ದಂಥ ಅಮೌಂಟು 10 ರೂಪಿ. ಎಷ್ಟು ತೊಗೊಂಡೋಗಿದ್ದೆ ಅಂತಂದರೆ 100 ರೂಪಿ ತೊಗೊಂಡೋಗಿದ್ದೆ. ದೇಫೋ ಸೊ ಎಷ್ಟು ಟೋಟಲ್ ಅಮೌಂಟ್ ತೊಗೊಂಡೋಗಿದ್ದು 100 ರೂಪಿ, ನಾನು ಖರ್ಚು ಮಾಡಿದ್ದು ಸೊ 10 ರೂಪಿ. ಇದೆರಡೂ ರೇಷಿಯೋ ತೊಗೊಂಡ್ರೆ ನಾನು ಅಲ್ಲಿ ಡಿಗ್ರಿ ಆಫ್ ಎಕ್ಸ್ಪೆಂಡಿಚರ್ ಅಂತ ತೊಗೊಳ್ತೀನಿ. ಅಂದರೆ ಸೊ ಡಿಗ್ರಿ ಆಫ್ ಎಕ್ಸ್ಪೆಂಡಿಚರ್ ಅಂತ ನೋಡಿ, ಇದನ್ನು ಸೊ ನಾನು ಡಿವೈಡ್ ಮಾಡಿದ್ರೆ ಕ್ಯಾಲ್ಕುಲೇಟ್ ಮಾಡಿದ್ರೆ 10 1 ಜಾ 10 10 ಜಾ. ಸೊ ಇವಾಗ ಏನಾಯ್ತು ನೋಡಿ, ಉಳ್ಕೊಂಡಿದ್ದೇನು 1/10 ಉಳ್ಕೊಂತು. ಸೊ ಮತ್ತೆ ಇದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡೆ, ಇಟ್ ಈಸ್ ಈಕ್ವಲ್ ಟು 0.1 ಅಂತ ಆಗುತ್ತೆ. ದಟ್ ಮೀನ್ಸ್ ಸೊ I have expenditure, that is the degree of expenditure. ಸೊ ಔಟ್ ಆಫ್ ಮೈ ಟೋಟಲ್ ಅಮೌಂಟ್ ನಾನು ಎಷ್ಟು ಖರ್ಚು ಮಾಡಿದ್ದೀನಿ ಅಂತಂದರೆ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ರೆ, ಅದನ್ನು ನಾನು ಒಂದು ಟರ್ಮಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ, ಇನ್ ಟರ್ಮ್ಸ್ ಆಫ್ ಡಿಗ್ರಿ ಆಫ್ ಎಕ್ಸ್ಪೆಂಡಿಚರ್ ಎಕ್ಸ್ಪ್ಲೇನ್ ಮಾಡಿದ್ರೆ ಅದನ್ನು ನಾನು 0.1 ಅಂತ ತೊಗೊಳ್ತೀನಿ. ಅರ್ಥ ಆಗ್ತಿದೆಯಲ್ವಾ? ಅಂದರೆ ನಾನು ಟೋಟಲ್ ಅಮೌಂಟ್ನಲ್ಲಿ ಎಷ್ಟು ಖರ್ಚು ಮಾಡಿದೆ 0.1. ಈಗ ಪರ್ಸೆಂಟ್ ಅಂತ ಹೇಳ್ತೀವಲ್ಲ, ಹಾಗೆ ಅಂತ ಅಂದ್ಕೊಳ್ಳಿ, ಲೈಕ್ ದಟ್. ಸೊ ದೇಫೋ ಇದನ್ನು ನಾವು ಇಲ್ಲಿ ಡಿಗ್ರಿ ಆಫ್ ಎಕ್ಸ್ಪೆಂಡಿಚರ್ ಅಂತ ಹೇಳಿದೆ. ಅದೇ ಥರ ಇಲ್ಲಿ ಡಿಗ್ರಿ ಆಫ್ ಡಿಸೋಸಿಯೇಷನ್. ಏನು ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಂತಂದರೆ ಇಷ್ಟೇ, ವೆರಿ ಸಿಂಪಲ್. ಅದಕ್ಕೊಂದು ಸೊ ನಾನು ಇಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದೇ ಥರ ಬರುತ್ತೆ ಇಲ್ಲಿ. ಅದಕ್ಕೊಂದು ಡೆಫಿನೇಷನ್ನ ತೊಗೊಂಡ್ರೆ ನೋಡಿ, ಇಟ್ ಈಸ್ ದ ರೇಷಿಯೋ. ಇಲ್ಲೂ ಅಷ್ಟೇ ಇದನ್ನು ಒಂದು ರೇಷಿಯೋ ಅಂತ ತೊಗೊಳ್ತೀವಿ. ದ ರೇಷಿಯೋ ಆಫ್ ನಂಬರ್ ಆಫ್ ಮೋಲ್ಸ್ ಡಿಸೋಸಿಯೇಟೆಡ್. ನೋಡಿ, ಅಲ್ಲೊಂದು ಫಿನಾಮಿನನ್ ಆಗೋದೇನು, ಡಿಸೋಸಿಯೇಷನ್ ಆಗುತ್ತೆ. ಸೊ ಇದನ್ನು ಅಮೌಂಟಲ್ಲಿ ಹೇಳ್ತಾ ಇದ್ದೀನಿ. ನಾನು ಯಾವಾಗಲೂ ಒಂದು ಕೆಮಿಕಲ್ ಸಬ್ಸ್ಟೆನ್ಸನ್ನು ಅಥವಾ ಕಾಂಪೌಂಡನ್ನು ತೊಗೊಂಡಾಗ ಅದನ್ನು ಮೋಲ್ಸಲ್ಲಿ ಅದನ್ನು ನಾನು ತೊಗೊಳ್ತೀನಿ, ನಂಬರ್ ಆಫ್ ಮೋಲ್ಸಲ್ಲಿ ಅದನ್ನು ತೊಗೊಳ್ತೀನಿ. ದೇಫೋ ನೋಡಿ, ಸಿಂಪಲ್ ಡೆಫಿನಿಷನ್, ದ ರೇಷಿಯೋ ಆಫ್ ನಂಬರ್ ಆಫ್ ಮೋಲ್ಸ್ ಡಿಸೋಸಿಯೇಟೆಡ್.
ನಂಬರ್ ಆಫ್ ಮೋಲ್ಸ್ ಎಷ್ಟು ಡಿಸೋಸಿಯೇಟ್ ಆಯಿತು ಟು ದ ಡಿವೈಡೆಡ್ ಬೈ ದ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ದ ಎಲೆಕ್ಟ್ರೋಲೈಟ್ ಟೇಕನ್. ನಾನು ಹೇಳಿದೆ 100 ರೂಪಿ ಟೋಟಲ್ ತೊಗೊಂಡಿದ್ದೆ, ನಾನು ಖರ್ಚು ಮಾಡಿದ್ದು 10, ಸೊ 10 ರೂಪಿ. ಇದೆರಡೂ ನಾನು ರೇಷಿಯೋನಲ್ಲಿ ತೊಗೊಂಡಾಗ ಅಲ್ಲೇನು ಬಂತು ವ್ಯಾಲ್ಯೂ ಅದನ್ನೇ ಡಿಗ್ರಿ ಆಫ್ ಎಕ್ಸ್ಪೆಂಡಿಚರ್ ಅಂತ ಹೇಳಿದ್ನಲ್ಲ, ಅದೇ ಥರ ಇಲ್ಲೂ ಕೂಡ ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಂತಂದರೆ ಸೊ ಟೋಟಲಾಗಿ ನಾನು ಫಸ್ಟು ಒಂದಷ್ಟು ಅಮೌಂಟ್ ಆಫ್ ಎಲೆಕ್ಟ್ರೋಲೈಟನ್ನು ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಎಲೆಕ್ಟ್ರೋಲೈಟನ್ನು ತೊಗೊಂಡಿದ್ದೀನಿ. ನಂಬರ್ ಆಫ್ ಮೋಲ್ಸ್ ಆಫ್ ಎಲೆಕ್ಟ್ರೋಲೈಟ್ ಟೇಕನ್ ಆ್ಯಂಡ್ ಅದನ್ನು ವಾಟರ್ಗೆ ಹಾಕಿದಾಗ ಅಲ್ಲಿ ಎಷ್ಟು ಮೋಲ್ಸು ಔಟ್ ಆಫ್ ದಟ್ ಟೋಟಲ್ ನಂಬರ್ ಆಫ್ ಮೋಲ್ಸ್, ಸೊ ಎಷ್ಟು ಮೋಲ್ಸ್ ಆಫ್ ಎಲೆಕ್ಟ್ರೋಲೈಟು ಡಿಸೋಸಿಯೇಟ್ ಆಯಿತು ಅದನ್ನು ಒಂದು ರೇಷಿಯೋ ಅಂತ ತೊಗೊಂಡ್ರೆ ಅದು ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಂತ ತೊಗೊಳ್ತೀವಿ. ಆಯ್ತಲ್ವಾ? ಸೊ ಒಂದು ನೋಟ್ ಅಂತ ತೊಗೊಂಡಿದ್ದಾನೆ. ಈಗ ಒಂದು ಎಕ್ಸಾಂಪಲ್ನ ತೋರಿಸ್ಬಿಡ್ತೀನಿ ನಿಮಗೆ ಬಿಫೋರ್ ಗೋಯಿಂಗ್ ಟು ದ ನೋಟ್. ಫಾರ್ ಎಕ್ಸಾಂಪಲ್ ಇವಾಗ ನಾನು ಯಾವುದೋ ಒಂದು ಎಲೆಕ್ಟ್ರೋಲೈಟನ್ನು ತೊಗೊಂಡಿದ್ದೀನಿ. ಸೊ ನಿಮ್ಗೆ ಗೊತ್ತಿರಲಿ ಈ ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಂತಂದರೆ ಅದನ್ನು ಒಂದು ಸಿಂಬಲಿಂದ ಅದನ್ನು ರೆಪ್ರೆಸೆಂಟ್ ಮಾಡ್ತೀವಿ ಕಣಪ್ಪ, ಅದನ್ನು ಆಲ್ಫಾ ಅಂತ ತೊಗೊಳ್ತೀವಿ. ಏನಂತ ತೊಗೊಳ್ತೀವಿ? ಆಲ್ಫಾ ಅಂತ ತೊಗೊಳ್ತೀನಿ. ದೇಫೋ ಆಲ್ಫಾ ಇಟ್ ಈಸ್ ಈಕ್ವಲ್ ಟು ನಾನು ಹೇಳಿದೆ ದ ರೇಷಿಯೋ ಆಫ್ ನಂಬರ್ ಆಫ್ ಮೋಲ್ಸ್ ಡಿಸೋಸಿಯೇಟೆಡ್. ಸುಮ್ಮನೆ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಟೇಕನ್ ಟೋಟಲಿ 1 ಮೋಲ್ ಆಫ್ ಅಥವಾ 10 ಮೋಲ್ಸ್ ಆಫ್ ಎಲೆಕ್ಟ್ರೋಲೈಟ್ಸನ್ನು ತೊಗೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ. ಟೋಟಲಿ ನನ್ನ ಹತ್ರ ಒಂದು 10 ಮೋಲ್ಸ್ ಆಫ್ ಎಲೆಕ್ಟ್ರೋಲೈಟ್, ಇಲ್ಲಿ ಮೋಲ್ ಕಾನ್ಸೆಪ್ಟ್ ನಿಮಗೆ ಗೊತ್ತಿದೆ. I have taken 10 moles of electrolyte substance and I put that 10 moles of electrolyte into water, and out of the 10 mole, and suppose if only 1 mole of the electrolyte if it undergo dissociation ಅಥವಾ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಟೈಪಲ್ಲಿ ತೊಗೊಳ್ಳಿ. ನನ್ನ ಹತ್ರ ಟೋಟಲಿ 10 ಮಾಲಿಕ್ಯೂಲ್ ಇದೆ. 10 ಮಾಲಿಕ್ಯೂಲ್ ಆಫ್ ಸೋಡಿಯಂ ಕ್ಲೋರೈಡನ್ನು ತೊಗೊಂಡೆ. ಔಟ್ ಆಫ್ 10 ಮಾಲಿಕ್ಯೂಲ್ಸ್ ಆಫ್ ಸೋಡಿಯಂ ಕ್ಲೋರೈಡ್ನಲ್ಲಿ ಇಫ್ ಓನ್ಲಿ 1 ಮಾಲಿಕ್ಯೂಲ್ ಆಫ್ ಸೋಡಿಯಂ ಕ್ಲೋರೈಡ್ ಏನಾದರೂ ಡಿಸೋಸಿಯೇಟ್ ಆಯಿತು ಅಂದ್ಕೊಂಡ್ರೆ ಅಂಥ ಕಂಡೀಷನಲ್ಲಿ ದ ರೇಷಿಯೋ ಏನಾಯ್ತು ನೋಡಿ, ದಟ್ ಈಸ್ 1/10 ಅಂತ ತೊಗೊಂಡೆ. ಇವಾಗ ಡಿಗ್ರಿ ಆಫ್ ಡಿಸೋಸಿಯೇಷನ್ ಇಟ್ ಈಸ್ ಈಕ್ವಲ್ ಟು 0.1 ಲೈಕ್ ದಟ್. ಸೊ ನನ್ನ ಹತ್ರ 10 ಮೋಲ್ಸ್ ಇದೆ. ಫಾರ್ ಎಕ್ಸಾಂಪಲ್ ಅಲ್ಲಿ 2 ಮೋಲ್ಸ್ ಡಿಸೋಸಿಯೇಟ್ ಆಯಿತು ಅಂತಂದರೆ ಅವಾಗ ಎಷ್ಟಾಗುತ್ತೆ? ಅದು ಜಾಸ್ತಿ ಆಗುತ್ತೆ. ಅದು ಡಿಗ್ರಿ ಆಫ್ ಡಿಸೋಸಿಯೇಷನ್ ಇಟ್ ಈಸ್ ಈಕ್ವಲ್ ಟು 0.2 ಹೀಗೆ ಲೈಕ್ ದಿಸ್. ಅರ್ಥ ಆಗ್ತಿದೆಯಲ್ವಾ? ಸೊ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸರ್ಕಮ್ಸ್ಟೆನ್ಸಲ್ಲಿ ನಾನು ನನ್ನ ಹತ್ರ ತೊಗೊಂಡಿದ್ದೀನಿ 10 ಮೋಲ್ಸ್ ಆಫ್ ಎಲೆಕ್ಟ್ರೋಲೈಟ್ ತೊಗೊಂಡಿದ್ದೆ. ಅದರಲ್ಲಿ ಅಷ್ಟು 10 ಮೋಲ್ಸ್ ಆಫ್ ಎಲೆಕ್ಟ್ರೋಲೈಟ್ ಏನಾದರೂ ಡಿಸೋಸಿಯೇಟ್ ಆದರೆ ಸೊ ಆವಾಗ ಡಿಗ್ರಿ ಆಫ್ ಡಿಸೋಸಿಯೇಷನ್ ಆಲ್ಫಾ ಇಟ್ ಈಸ್ ಈಕ್ವಲ್ ಟು 1 ಆಗುತ್ತೆ. ಈಗ ನಿಮಗೆ ಪಾಯಿಂಟ್ ಇಲ್ಲಿ, ಈಗ ಡಿಗ್ರಿ ಆಫ್ ಡಿಸೋಸಿಯೇಷನ್ ಜನರಲಿ ವಿಚ್ ಈಸ್ ವೇರಿಡ್ ಆಲ್ವೇಸ್ ಇನ್ ಬಿಟ್ವೀನ್ ದಿಸ್ 0 to 1. ಸೊ ಆಲ್ವೇಸ್ ಆಲ್ಫಾ ವ್ಯಾಲ್ಯೂ ವೇರಿ ಆಗುವಂಥದ್ದು ಇಟ್ ಈಸ್ ಆಲ್ವೇಸ್ ವೇರಿಡ್ ಇನ್ ಬಿಟ್ವೀನ್ 0 to 1 ಅಂತ ತೊಗೊಳ್ತೀನಿ. ಅಂದರೆ ಸೊ ಬಿಟ್ವೀನ್ 0 to 1 ಅದು ವೇರಿ ಆಗುತ್ತೆ ಅಂತ ಹೇಳ್ತಾನೆ. ಇಲ್ಲಿ ಲಾಸ್ಟಲ್ಲಿ 1 ಯಾವಾಗ ಬರುತ್ತೆ ಅಂತಂದರೆ ನಮಗೆ ಗೊತ್ತಿದೆ ನೋಡಿ, ಇನ್ ಕೇಸ್ ಆಫ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂತ ತಗೊಂಡಾಗ ನಮಗೆ ಗೊತ್ತಿದೆ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂತಂದರೆ ಏನು? ದಟ್ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್ ವಿಚ್ ಕ್ಯಾನ್ ಅಂಡರ್ಗೋ ಕಂಪ್ಲೀಟ್ ಡಿಸೋಸಿಯೇಷನ್. ಸೊ ಫಾರ್ ಎ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂತ ತಗೊಂಡಾಗ ನನ್ನ ಹತ್ರ ಒಂದು ಸೋಡಿಯಂ ಕ್ಲೋರೈಡ್ ತೊಗೊಂಡಿದ್ದೀನಿ. ಜನರಲಿ ನಿಮ್ಗೆ ಗೊತ್ತಿದೆ ಸೋಡಿಯಂ ಕ್ಲೋರೈಡನ್ನು ಒಂದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಗೆ ಎಕ್ಸಾಂಪಲ್ ಅಂತ ತೊಗೊಳ್ತೀನಿ. ಸೊ ನನ್ನ ಹತ್ರ 10 ಮೋಲ್ಸ್ ಆಫ್ NaCl ಇದೆ ಅಂತಂದರೆ ಅದನ್ನು ವಾಟರ್ಲಿ ಹಾಕಿದಾಗ ಅಷ್ಟೂ ಡಿಸೋಸಿಯೇಟ್ ಆಗಿಬಿಡುತ್ತೆ. ಯಾಕೆ? ಅದ್ರ ಪ್ರಾಪರ್ಟಿ ಅದು ಏನು? ವಿಚ್ ಕ್ಯಾನ್ ಅಂಡರ್ಗೋ ಕಂಪ್ಲೀಟ್ ಡಿಸೋಸಿಯೇಷನ್. ಔಟ್ ಆಫ್ 10 moles, all the 10 moles of electrolyte which will be dissociated, and so that the degree of dissociation of strong electrolyte it is always equal to 1. ಅಂದರೆ ಇದು ಅಂಡರ್ಸ್ಟುಡ್. ಇದು ಯಾವುದೇ ಸ್ಟ್ರಾಂಗ್ ಎಲೆಕ್ಟ್ರೋಲೈಟನ್ನು ತಗೊಳ್ಳಿ. ಸೊ ದ ಆಲ್ಫಾ ವ್ಯಾಲ್ಯೂ ಫಾರ್ ದ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ವಿಚ್ ಈಸ್ ಆಲ್ವೇಸ್ ಈಕ್ವಲ್ ಟು 1, ವಿಚ್ ಈಸ್ ನಾಟ್ ಗ್ರೇಟರ್ ದೆನ್ 1 ಆರ್ ಲೆಸ್ ದೆನ್ 1. ಎಲ್ಲ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಗೆ ಯಾವಾಗಲೂ ಆಲ್ಫಾ ವ್ಯಾಲ್ಯೂ 1 ಬಂದೇ ಬರುತ್ತೆ, 1 ಬರುತ್ತೆ ಅಂತ ಹೇಳ್ತಾನೆ. ವೆರಾಸ್ ಯಾವಾಗ ಅದು ಕಡಿಮೆ ಬರುತ್ತೆ ನಾನು ಹೇಳಿದೆ. ಸೊ ವಿಚ್ ಈಸ್ ವೇರಿಡ್ ಇನ್ ಬಿಟ್ವೀನ್ 0 to 1 ಅಂತ ಹೇಳಿದೆ. ಈಗ ಲೆಸ್ ದೆನ್ 1 ಯಾವಾಗ ಬರುತ್ತೆ ಅಂತಲೇ ಇಫ್ ಇಟ್ ಈಸ್ ದ ವೀಕ್ ಎಲೆಕ್ಟ್ರೋಲೈಟ್ ಇದ್ದರೆ, ಫಾರ್ ಎಕ್ಸಾಂಪಲ್ ಅಸಿಟಿಕ್ ಆ್ಯಸಿಡ್ ಇದೆ ಅಂತ ಅಂದ್ಕೊಳ್ಳಿ. ಅಸಿಟಿಕ್ ಆ್ಯಸಿಡ್ ಅಂತ ತಗೊಂಡ್ರೆ ಅದನ್ನು ನಿಮಗೆ ಹೇಳಿದ್ದೀನಿ. ಸೊ ಇಟ್ ಈಸ್ ನಥಿಂಗ್ ಬಟ್ ಎ ವೀಕ್ ಎಲೆಕ್ಟ್ರೋಲೈಟ್ ಅಂತ ಹೇಳಿದ್ದಾನೆ. ಈಗ ನಾನು ಒಂದು 10 moles ಆಫ್ ಅಸಿಟಿಕ್ ಆ್ಯಸಿಡ್ನ ತೊಗೊಂಡು ಅದನ್ನು ವಾಟರ್ಲಿ ಡಿಸೋಸಿಯೇಟ್ ಮಾಡಿದೆ ಅಂತ ಅಂದ್ಕೊಳ್ಳಿ. ಡಿಸೋಸಿಯೇಟ್ ಮಾಡಿದಾಗ ಅಲ್ಲೇನಾದರೂ 1 mole ಆಫ್ ಎಲೆಕ್ಟ್ರೋಲೈಟ್ ಡಿಸೋಸಿಯೇಟ್ ಆಯಿತು ಅಂತಂದರೆ ಸೊ ಇವಾಗ ನೋಡಿ ಆಲ್ಫಾ ವ್ಯಾಲ್ಯೂ ಇಟ್ ಈಸ್ ಆಲ್ವೇಸ್ ಈಕ್ವಲ್ ಟು 0.1 ವಿಚ್ ಈಸ್ ಲೆಸ್ ದ್ಯಾನ್ 1. ಅಂದರೆ ಪರ್ಟಿಕ್ಯುಲರ್ಲಿ ಎಕ್ಸಾಮ್ನಲ್ಲಿ ನಿಮಗೆ 1 mark ಕ್ವೆಶನ್ ಅಥವಾ CET-ನಲ್ಲಿ ಕೇಳ್ಬೋದು. ನೋಡಿ ದ ಆಲ್ಫಾ ವ್ಯಾಲ್ಯೂ ಫಾರ್ ವೀಕ್ ಎಲೆಕ್ಟ್ರೋಲೈಟ್ ಇಟ್ ಈಸ್ ಅಂದ್ಬಿಟ್ಟು ಆನ್ಸರ್ ಇಟ್ ಈಸ್ ಈಕ್ವಲ್ ಟು 1 ಅಂತ ಕೊಡ್ತಾನೆ, ಗ್ರೇಟರ್ ದ್ಯಾನ್ 1 ಅಂತ ಹೇಳ್ತಾನೆ, 0 ಅಂತ ಹೇಳ್ತಾನೆ, ಅಥವಾ ಸೊ ಲೆಸ್ ದ್ಯಾನ್ 1 ಅಂತ ಕೊಟ್ಟಾಗ ಆಲ್ವೇಸ್ ನೀವು ವೀಕ್ ಎಲೆಕ್ಟ್ರೋಲೈಟ್ಗೆ ಏನು ಬರೀಬೇಕು? ಡಿಗ್ರಿ ಆಫ್ ಡಿಸೋಸಿಯೇಷನ್ ಇಟ್ ಈಸ್ ಆಲ್ವೇಸ್ ಲೆಸ್ ದ್ಯಾನ್ 1. ಅದೇ ಥರ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಗೆ ದ ಆಲ್ಫಾ ವ್ಯಾಲ್ಯೂ ಫಾರ್ ದ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಈಸ್ 1, 2, 0 ಗ್ರೇಟರ್ ದ್ಯಾನ್ 1.
ಆನ್ಸರ್ ಏನು ಬರೀಬೇಕು ನೀವು? ಆನ್ಸರ್ ಈಸ್ 1 ಲೈಕ್ ದಿಸ್. Therefore, for the weak electrolyte always degree of dissociation it is equal to less than 1 ಆಗುತ್ತೆ. ಬಟ್ ಫಾರ್ ದ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಗೆ ಏನಾಗುತ್ತೆ ಅದು ಇಟ್ ಈಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು 1 ಆಗುತ್ತೆ ಅಂತ ಹೇಳ್ತಾನೆ. ಆ್ಯಂಡ್ ಇಟ್ ಈಸ್ ಆಲ್ ಅಬೌಟ್ ದ ಡಿಗ್ರಿ ಆಫ್ ಡಿಸೋಸಿಯೇಷನ್. ಅಂದರೆ ಅಲ್ಲಿ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸು ವಾಟರ್ಲಿ ಹಾಕಿದಾಗ ಡಿಸೋಸಿಯೇಷನ್ ಆಗ್ತಾಯಿದೆ, ಎಷ್ಟು ಅಮೌಂಟು ಡಿಸೋಸಿಯೇಟ್ ಆಗುತ್ತೆ ಅನ್ನೋದನ್ನು ಒಂದು ಟರ್ಮ್ ಎಕ್ಸ್ಪ್ಲೈನ್ ಮಾಡುತ್ತೆ. ಇಟ್ ಈಸ್ ಕಾಲ್ಡ್ ಆಸ್ ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಂತ ಕರಿತೀವಿ. ಮುಂದೆ ಇದು ಡಿಗ್ರಿ ಆಫ್ ಡಿಸೋಸಿಯೇಷನ್ ಯಾಕೆ ಬೇಕು ಮತ್ತು ಎಲ್ಲೆಲ್ಲಿ ಅದನ್ನು ಅಪ್ಲೈ ಮಾಡ್ತೀವಿ ಅನ್ನೋದನ್ನು ಮುಂದೆ ಕೆಲವೊಂದು ಚಾಪ್ಟರ್ಲಿ ನಿಮಗೆ ಗೊತ್ತಾಗುತ್ತೆ. ಇಲ್ಲೊಂದು ನೋಟ್ ಅಂತ ತೊಗೊಂಡಿದ್ದೀನಿ. ನೋಟ್ ಅಂತಂದರೆ ನಾನು ಹೇಳಿದ್ನಲ್ಲ ಆಲ್ರೆಡಿ ನಿಮ್ಗೆ ಹೇಳಿದೆ, ಆಲ್ಫಾ ವ್ಯಾಲ್ಯೂ ಇಟ್ ಈಸ್ ಆಲ್ವೇಸ್ ಈಕ್ವಲ್ ಟು 1 ಫಾರ್ ದ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಸಿನ್ಸ್ ಇಟ್ ಡಿಸೋಸಿಯೇಟ್ಸ್ ಕಂಪ್ಲೀಟ್ಲಿ. ಇದನ್ನು ನಿಮಗೆ ಹೇಳ್ಬಿಟ್ಟಿದ್ದೀನಿ ಈಗಾಗಲೇ. ಸಿಮಿಲರ್ಲಿ ಆಲ್ಫಾ ವ್ಯಾಲ್ಯೂ ವಿಚ್ ಇಸ್ ಲೆಸ್ ದೆನ್ 1 ಫಾರ್ ದ ವೀಕ್ ಎಲೆಕ್ಟ್ರೋಲೈಟ್ ಸಿನ್ಸ್ ಇಟ್ ಅಂಡರ್ಗೋ ಪಾರ್ಷಿಯಲ್ ಡಿಸೋಸಿಯೇಷನ್. ಗೊತ್ತಾಗತ್ತಲ್ಲ ನಿಮಗೆ? ಸೊ ಇದನ್ನು ಕ್ಲಿಯರಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ್ಯಂಡ್ ಒನ್ ಅವರ್ ಎನ್ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್ ಒನ್ ಇಟ್ ಅಂಡರ್ಗೋ ಡಿಸೊಲ್ಯೂಷನ್ ಇನ್ ವಾಟರ್ ಅಥವಾ ವಾಟರ್ಲಿ ಅದನ್ನು ಡಿಸಾಲ್ವ್ ಮಾಡಿದಾಗ ಆ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್ ಏನಾಗುತ್ತೆ ಅದು ಡಿಸೋಸಿಯೇಷನ್ ಆಗುತ್ತೆ. ಆ ಡಿಸೋಸಿಯೇಷನ್ ಆದಾಗ ಸೊ ಹೆಂಗಾಗುತ್ತೆ ಎಷ್ಟಾಗುತ್ತೆ ಅನ್ನೋದನ್ನು ಇನ್ನೊಂದು ಪ್ರಾಪರ್ಟಿ ಎಕ್ಸ್ಪ್ಲೈನ್ ಮಾಡುತ್ತೆ, ಪ್ರಾಪರ್ಟಿ ಆಫ್ ದ ಎಲೆಕ್ಟ್ರೋಲೈಟು. ಆ್ಯಂಡ್ ದಟ್ ಪ್ರಾಪರ್ಟಿ ಇಟ್ ಈಸ್ ಕಾಲ್ಡ್ ಆಸ್ ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಂತ ಹೇಳ್ತೀವಿ ಕಣಪ್ಪ. ನಿಮ್ಗೆ ಅರ್ಥ ಆಗಿದೆಯಲ್ವಾ? ಸೊ ದಟ್ ಈಸ್ ಆಲ್ ಅಬೌಟ್ ದ ಡಿಗ್ರಿ ಆಫ್ ಡಿಸೋಸಿಯೇಷನ್. ನಾವು ಕಮ್ ಟು ದ ನೆಕ್ಸ್ಟ್ ಬಿಟ್ ಆಫ್ ದ ಟಾಪಿಕ್ ಅಂತ ತೊಗೊಂಡ್ರೆ, ಈಗ ನಾನು ಹೇಳಿದೆ ಸೊ ಲಾಸ್ಟ್ ಕ್ಲಾಸ್ನಲ್ಲಿ ನೀವು ಮೆಟಾಲಿಕ್ ಕಂಡಕ್ಟೆನ್ಸ್ ಅಂತ ತೊಗೊಂಡಾಗ ಮೆಟಾಲಿಕ್ ಕಂಡಕ್ಟೆನ್ಸನ್ನು ಇನ್ಫ್ಲೂಯೆನ್ಸ್ ಮಾಡೋಂಥದ್ದು ಅಥವಾ ಮೆಟಾಲಿಕ್ ಕಂಡಕ್ಟಿವಿಟಿ ಎಲ್ಲಿ ಜಾಸ್ತಿ ಆಗುತ್ತೆ ಎಲ್ಲಿ ಕಡಿಮೆ ಆಗುತ್ತೆ ಅನ್ನೋದನ್ನು ಕೆಲವೊಂದು ಫ್ಯಾಕ್ಟರ್ಸು ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತ ನಿಮಗೆ ಹೇಳಿದ್ದೆ. ಅಲ್ಲಿ ನೇಚರ್ ಆಫ್ ದ ಮೆಟಲ್ ಅಂತ ತೊಗೊಂಡ, ಮತ್ತು ಅದಾದಮೇಲೆ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ತೊಗೊಂಡ, ಮತ್ತು ಟೆಂಪರೇಚರ್ ಅಂತ ತೊಗೊಂಡ. ಆ್ಯಂಡ್ ದೋಸ್ ಫ್ಯಾಕ್ಟರ್ಸ್ ವಿಚ್ ಕ್ಯಾನ್ ಅಫೆಕ್ಟ್ ದ ಮೆಟಾಲಿಕ್ ಕಂಡಕ್ಟಿವಿಟಿ ಅಥವಾ ಕಂಡಕ್ಟಿವಿಟಿ ಆಫ್ ದ ಮೆಟಲ್ಸ್ ಅಂತ ಹೇಳಿದ್ದ. ಸೊ ಅದೇ ಥರ ಈಗ ನಾವು ಥ್ರೂಔಟ್ ದ ಎಂಟೈರ್ ಚಾಪ್ಟರ್, ಈ ಚಾಪ್ಟರ್ಲಿ ನಾವು ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದ ಪ್ರಾಪರ್ಟೀಸ್ ಆಫ್ ದ ಎಲೆಕ್ಟ್ರೋಲೈಟ್ಸ್ ಅಥವಾ ಎಲೆಕ್ಟ್ರೋಲೈಟಿಕ್ ಕಂಡಕ್ಟರ್ಸ್. ಈಗ ಒಂದು ಎಲೆಕ್ಟ್ರೋಲೈಟ್ ಅಂತ ತಗೊಂಡಾಗ ಆ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್ ಏನು ಮಾಡುತ್ತೆ, ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. ಆ್ಯಂಡ್ ದೇ ಆರ್ ಕಾಲ್ಡ್ ಆಸ್ ಎಲೆಕ್ಟ್ರೋಲೈಟಿಕ್ ಕಂಡಕ್ಟರ್ಸ್ ಅಂತ ಹೇಳಿದೆ ನಿಮಗೆ. ಎಲೆಕ್ಟ್ರೋಲೈಟಿಕ್ ಕಂಡಕ್ಟರ್ಸ್ ಆರ್ ದೇ ಆರ್ ಆಲ್ಸೋ ಕಾಲ್ಡ್ ಆಸ್ ಅಯಾನಿಕ್ ಕಂಡಕ್ಟರ್ಸ್ ಅಂತ ಹೇಳಿದೆ. ಹಾಗಿದ್ರೆ ಇಲ್ಲೂ ಅಷ್ಟೇ ದೇರ್ ಆರ್ ಸಮ್ ಫ್ಯಾಕ್ಟರ್ಸ್, ಕೆಲವೊಂದು ಫ್ಯಾಕ್ಟರ್ಸ್ ಏನು ಮಾಡುತ್ತೆ ಈ ಎಲೆಕ್ಟ್ರೋಲೈಟಿಕ್ ಕಂಡಕ್ಟಿವಿಟಿನ ಏನು ಮಾಡುತ್ತೆ ಅಫೆಕ್ಟ್ ಮಾಡುತ್ತೆ. ಇಲ್ಲೂ ಅಷ್ಟೇ ಕೆಲವೊಂದು ಫ್ಯಾಕ್ಟರ್ಸ್ ಏನು ಮಾಡುತ್ತೆ, ಸೊ ಒಂದು ಅಯಾನಿಕ್ ಕಂಡಕ್ಟರ್ದು ಕಂಡಕ್ಟಿವಿಟಿ ಜಾಸ್ತಿ ಇರುತ್ತೆ ಅಥವಾ ಕಡಿಮೆ ಇರುತ್ತೆ ಅನ್ನೋದನ್ನು ಸೊ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗುತ್ತೆ. ಕೆಲವೊಂದು ಫ್ಯಾಕ್ಟರ್ಸಲ್ಲಿ ಡಿಸೈಡ್ ಮಾಡುತ್ತೆ. ಹಾಗಿದ್ರೆ ಯಾವೆಲ್ಲ ಫ್ಯಾಕ್ಟರ್ಸ್ ಇಲ್ಲಿ ನಮಗೆ ಒಂದು ಎಲೆಕ್ಟ್ರೋಲೈಟಿಕ್ ಕಂಡಕ್ಟಿವಿಟಿ ಜಾಸ್ತಿ ಇದೆ ಕಡಿಮೆ ಇದೆ ಯಾವಾಗ ಜಾಸ್ತಿ ಆಗುತ್ತೆ ಅನ್ನೋದನ್ನು ಯಾವಾಗ ಎಕ್ಸ್ಪ್ಲೇನ್ ಮಾಡುತ್ತೆ, ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ಬೋದು ನಾವು ಅಂತ ಬಂದಾಗ ಇಲ್ಲಿ ಕೆಲವೊಂದು ಫ್ಯಾಕ್ಟರ್ಸು ಎಲೆಕ್ಟ್ರೋಲೈಟಿಕ್ ಕಂಡಕ್ಟರ್ಸನ್ನು ಅಫೆಕ್ಟ್ ಮಾಡ್ತಾ ಇದೆ. ಅದನ್ನು ನಾನು ಇಲ್ಲಿ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಎಲೆಕ್ಟ್ರೋಲೈಟಿಕ್ ಕಂಡಕ್ಟರ್ ಅಂತ ತಗೊಂಡಿದ್ದೀನಿ. ಹಾಗಿದ್ರೆ ಏನು ಫ್ಯಾಕ್ಟರ್ಸ್ ಬರುತ್ತೆ ಅಂತ ಬಂದಾಗ ಇಟ್ ಇಸ್ ವೆರಿ ಸಿಂಪಲ್, ತುಂಬ ಕ್ಲಿಯರಾಗಿ ಇದೆ ಮತ್ತು ಸಿಂಪಲ್ ಆಗಿದೆ, ನಿಮಗೆ ಸಿಂಪಲ್ಲಾಗಿ ಅರ್ಥ ಆಗುತ್ತೆ. ನೋಡಿ ದ ಫಸ್ಟ್ ಒನ್ ನೇಚರ್ ಆಫ್ ದ ಎಲೆಕ್ಟ್ರೋಲೈಟ್. ಸೊ ಏನಂಗಂದರೆ ನೇಚರ್ ಆಫ್ ದ ಎಲೆಕ್ಟ್ರೋಲೈಟ್ ಅಂತಂದ್ರೆ ಏನು? ಸೊ ಇದು ಯಾವ ರೀತಿ ಎಲೆಕ್ಟ್ರೋಲೈಟಿಕ್ ಕಂಡಕ್ಟಿವಿಟಿ ಅಥವಾ ಅಯಾನಿಕ್ ಕಂಡಕ್ಟಿವಿಟಿನ ಯಾವ ರೀತಿ ಅಫೆಕ್ಟ್ ಮಾಡುತ್ತೆ ಅಂತ ಬಂದಾಗ ನಿಮಗೆ ಗೊತ್ತಿಲ್ಲ. ಇದು ನೇಚರ್ ಆಫ್ ದ ಎಲೆಕ್ಟ್ರೋಲೈಟ್ ಅಂತ ಬಂದಾಗ ಸೊ ನಮ್ಗೆ ಆಲ್ರೆಡಿ ಗೊತ್ತಿದೆ ದೇರ್ ಆರ್ 2 ಟೈಪ್ಸ್ ಆಫ್ ಎಲೆಕ್ಟ್ರೋಲೈಟ್ಸ್ ಆರ್ ದೇ. ಒಂದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟು ಮತ್ತು ಇನ್ನೊಂದು ವೀಕ್ ಎಲೆಕ್ಟ್ರೋಲೈಟು. ಈಗ ನಿಮಗೆ ಒಂದು ಕ್ವೆಶನನ್ನು ಇಟ್ಟರೆ ಏನು, ಅಮಾಂಗ್ ದ ಟು ಆರ್ ಬಿಟ್ವೀನ್ ದ ಟು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಆ್ಯಂಡ್ ದ ವೀಕ್ ಎಲೆಕ್ಟ್ರೋಲೈಟ್ ಅಂತ ತಗೊಂಡಾಗ ವಿಚ್ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್ ವಿಚ್ ಈಸ್ ಹ್ಯಾವಿಂಗ್ ದ ಹೈಯರ್ ಕಂಡಕ್ಟಿವಿಟಿ, ಯಾವುದಕ್ಕೆ ಜಾಸ್ತಿ ಕಂಡಕ್ಟಿವಿಟಿ ಬರುತ್ತೆ ಅಂತ ಬಂದಾಗ ವೆರಿ ಸಿಂಪ್ಲಿ ಆರ್ ವೆರಿ ಈಸಿಲಿ ಯು ಕ್ಯಾನ್ ಏಬಲ್ ಟು ಸೇ ದಟ್ ಈಸ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ವಿಚ್ ಈಸ್ ಆಲ್ವೇಸ್ ಮೋರ್ ಕಂಡಕ್ಟಿಂಗ್ ಇನ್ ನೇಚರ್ ಅಂತ ಹೇಳ್ತೀರಿ. ಎಲ್ಲಿ ನಾವು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂತ ತೊಗೊಳ್ತೀವಲ್ವ, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂತ ಬಂದಾಗ ಸೊ ಅಲ್ಲಿ ಹೇಳ್ತೀರಿ ನೀವು ಸ್ಟ್ರಾಂಗ್ ಎಲೆಕ್ಟ್ರೋಲೈಟು ಮತ್ತು ವೀಕ್ ಎಲೆಕ್ಟ್ರೋಲೈಟ್ನ ಕಂಪೇರ್ ಮಾಡಿದಾಗ ಆಲ್ವೇಸ್ ನೋಡಿ ಹಿಂಗೆ ತೋರಿಸ್ತಾ ಇದ್ದೀನಿ, ದ ಕಂಡಕ್ಟಿವಿಟಿ ಆಫ್ ದ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ವಿಚ್ ಇಸ್ ಆಲ್ವೇಸ್ ಗ್ರೇಟರ್ ದೆನ್ ದಟ್ ಆಫ್ ವೀಕ್ ಎಲೆಕ್ಟ್ರೋಲೈಟ್. ಇದನ್ನೇ ನೇಚರ್ ಅಂತ ಹೇಳ್ತೀವಿ. ಅದು ಟೈಪ್ ಆಫ್ ದ ಎಲೆಕ್ಟ್ರೋಲೈಟ್ ಏನು ಬರುತ್ತೆ ಅದನ್ನು ನೇಚರ್ ಆಫ್ ದ ಎಲೆಕ್ಟ್ರೋಲೈಟ್ ಅಂತ ತೊಗೊಂಡಿದ್ದೀನಿ. ಸೊ ಇಲ್ಲಿ 2 ಥರ ಎಲೆಕ್ಟ್ರೋಲೈಟ್ ಬರುತ್ತೆ, ಸ್ಟ್ರಾಂಗ್ ಎಲೆಕ್ಟ್ರೋಲೈಟು ಮತ್ತು ವೀಕ್ ಎಲೆಕ್ಟ್ರೋಲೈಟ್ ಅಂತ ಬರುತ್ತೆ. ಇದೆರಡರಲ್ಲಿ ಯಾವ ಎಲೆಕ್ಟ್ರೋಲೈಟ್ಗೆ ಕಂಡಕ್ಟಿವಿಟಿ ಪ್ರಾಪರ್ಟಿ ಜಾಸ್ತಿ ಬರುತ್ತೆ ಅಂತಂದರೆ ಯಾವುದಕ್ಕೆ ಬರುತ್ತೆ, ಸ್ಟ್ರಾಂಗ್ ಎಲೆಕ್ಟ್ರೋಲೈಟಿಗೆ ಬರುತ್ತೆ. ಸರ್ ಯಾಕೆ ಸರ್ ಅದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟಿಗೆ ಬರುತ್ತೆ ಅಂತ ಕೇಳ್ಬೋದು ನೀವು, ಅಥವಾ ನಿಮಗೆ ಅರ್ಥ ಆಗಿರುತ್ತೆ ನಿಮಗೆ. ಸೊ ಯಾಕೆ ಅಂತಂದರೆ ನಿಮಗೆ ಗೊತ್ತಿದೆ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂತಂದಾಗ ಅಲ್ಲೇನಾಗುತ್ತೆ ಅದು ಕಂಪ್ಲೀಟ್ಲಿ ಡಿಸೋಸಿಯೇಟ್ ಆಗುತ್ತೆ.
ಕಂಪ್ಲೀಟ್ಲಿ ಡಿಸೋಸಿಯೇಟ್ ಆದಾಗ ಇಲ್ಲಿ ಈ ಸ್ಟ್ರಾಂಗ್ ಎಲೆಕ್ಟ್ರೋಲೈಟಲ್ಲಿ ಸೊ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ನಂಬರ್ ಆಫ್ ಅಯಾನ್ಸ್ ಅಂತ ಏನು ಹೇಳ್ತೀವಿ. ಇನ್ ದ ಕೇಸ್ ಆಫ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ನಲ್ಲಿ ಆಲ್ವೇಸ್ ನಂಬರ್ ಆಫ್ ಅಯಾನ್ಸ್ ಇಟ್ ಈಸ್ ವೆರಿ ಹೈ ಅಲ್ವಾ, ನಿಮಗೆ ಗೊತ್ತು. ಸೊ ಯಾವಾಗ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂತ ಹೇಳ್ತೀವಿ ಅಲ್ಲಿ ನಂಬರ್ ಆಫ್ ಅಯಾನ್ಸ್ ಯಾವಾಗಲೂ ತುಂಬ ಜಾಸ್ತಿ ಇರುತ್ತೆ, ಸೊ ತುಂಬ ಹೈ ಇರುತ್ತೆ. ಯಾಕಿರುತ್ತೆ ನಂಬರ್ ಆಫ್ ಅಯಾನ್ಸ್ ಜಾಸ್ತಿ ಅಂತಂದರೆ ಬಿಕಾಸ್ ಅದು ಕಂಪ್ಲೀಟ್ಲಿ ಡಿಸೋಸಿಯೇಷನ್ ಆಗಿರುತ್ತೆ. ಅಂದರೆ 100 ಮಾಲಿಕ್ಯೂಲ್ಸ್ ಇದೆ ಅಂತಂದರೆ 100 ಮಾಲಿಕ್ಯೂಲ್ಸು ಡಿಸೋಸಿಯೇಟ್ ಆದಾಗ ನನಗೆ ಅಲ್ಲಿ 200 ಅಯಾನ್ ಬರುತ್ತೆ, ಡಬಲ್ ದ ನಂಬರ್ ಆಫ್ ಎಲೆಕ್ಟ್ರೋಲೈಟ್ ಬರುತ್ತೆ. 100 ಪಾಸಿಟಿವ್ ಅಯಾನ್, 100 ನೆಗೆಟಿವ್ ಅಯಾನ್, ಒಟ್ಟಿಗೆ ಟೋಟಲ್ ಆಗಿ 200 ಅಯಾನ್ಸ್ ಬರುತ್ತೆ. ದೇರ್ಫೋರ್ ನಂಬರ್ ಆಫ್ ಅಯಾನ್ಸ್ ದೇ ಆರ್ ಟು ಮಚ್, ದೇರ್ಫೋರ್ ಕಂಡಕ್ಟಿವಿಟಿ ಇಟ್ ಈಸ್ ಹೈ ಇನ್ ದ ಕೇಸ್ ಆಫ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. ಅದೇ ವೀಕ್ ಎಲೆಕ್ಟ್ರೋಲೈಟ್ನಲ್ಲಿ ತೊಗೊಂಡ್ರೆ ನಂಬರ್ ಆಫ್ ಅಯಾನ್ಸ್ ಏನಾಗುತ್ತೆ, ಲೆಸ್ ಆಗುತ್ತೆ ಆರ್ ಲೋ. ನಂಬರ್ ಆಫ್ ಅಯಾನ್ಸು ಕಡಿಮೆ ಇರುತ್ತೆ. ಯಾಕೆ ನಂಬರ್ ಆಫ್ ಅಯಾನ್ಸ್ ಕಡಿಮೆ ಇರುತ್ತೆ ಅಂತಂದರೆ ಇವಾಗ ನೋಡಿ ಇಲ್ಲಿ 100 ಮಾಲಿಕ್ಯೂಲ್ಸನ್ನು ತೊಗೊಂಡ್ರೆ ಅದರಲ್ಲಿ ಒಂದು 10 ಮಾಲಿಕ್ಯೂಲ್ ಡಿಸೋಸಿಯೇಟ್ ಆಗ್ಬೋದು. 10 ಮಾಲಿಕ್ಯೂಲ್ ಡಿಸೋಸಿಯೇಟ್ ಆದರೆ ನನಗೆ ಸೊ 20 ನಂಬರ್ ಆಫ್ ಅಯಾನ್ಸ್ ಬರುತ್ತೆ ಅಷ್ಟೇ. 100 ಮಾಲಿಕ್ಯೂಲ್ಸು ಡಿಸೋಸಿಯೇಟ್ ಆಯಿತು, ಸ್ಟ್ರಾಂಗ್ ಎಲೆಕ್ಟ್ರೋಲೈಟಲ್ಲಿ 200 ಅಯಾನ್ಸ್ ಬಂತು. ಈಗ ನನ್ನ ಹತ್ರ 100 ಮಾಲಿಕ್ಯೂಲ್ಸ್ನಲ್ಲಿ ಯಾವುದರಲ್ಲಿ 100 ವೀಕ್ ಎಲೆಕ್ಟ್ರೋಲೈಟ್ ಮಾಲಿಕ್ಯೂಲ್ಸ್ನಲ್ಲಿ ಡಿಸೋಸಿಯೇಟ್ ಆಗಿದ್ದು ಎಷ್ಟು, ಬರೀ 10 ಡಿಸೋಸಿಯೇಟ್ ಆದಾಗ 20 ಅಯಾನ್ ಬರುತ್ತೆ. ಅಲ್ಲಿ 100 ಅಯಾನ್ ಇದೆ ಸ್ಟ್ರಾಂಗ್ ಎಲೆಕ್ಟ್ರೋಲೈಟಲ್ಲಿ, ಇಲ್ಲಿ ವೀಕ್ ಎಲೆಕ್ಟ್ರೋಲೈಟಲ್ಲಿ ಬರೀ 20 ಅಯಾನ್ ಇದೆ. ಇವಾಗ ನಂಬರ್ ಆಫ್ ಅಯಾನ್ಸ್ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಜಾಸ್ತಿ ಬರುತ್ತೆ. ದೇರ್ಫೋರ್ ವೀಕ್ ಎಲೆಕ್ಟ್ರೋಲೈಟಲ್ಲಿ ಕಂಡಕ್ಟಿವಿಟಿ ಕಡಿಮೆ ಇರುತ್ತೆ ಅಂತ ಹೇಳ್ತಾನೆ ಕಂಪೇರ್ಡ್ ಟು ದ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. ನಿಮ್ಗೆ ಅರ್ಥ ಆಗಿದೆಯಲ್ವಾ? ದೇರ್ಫೋರ್ ಇಟ್ ಈಸ್ ಆಲ್ ಅಬೌಟ್ ದ ನೇಚರ್ ಆಫ್ ದ ಎಲೆಕ್ಟ್ರೋಲೈಟ್ ಅಂತ ಹೇಳ್ತಾನೆ. ಇದು ಫಸ್ಟ್ ಪ್ರಾಪರ್ಟಿ ಆರ್ ದ ಫಸ್ಟ್ ಫ್ಯಾಕ್ಟರ್ ವಿಚ್ ಕ್ಯಾನ್ ಅಫೆಕ್ಟ್ ದ ಎಲೆಕ್ಟ್ರೋಲೈಟಿಕ್ ಕಂಡಕ್ಟೆನ್ಸ್. ಅರ್ಥ ಆಗಿದೆಯಲ್ಲಪ್ಪ? ನೆಕ್ಸ್ಟು ದ ಸೆಕೆಂಡ್ ಒನ್, ಸೈಜ್ ಆಫ್ ದ ಅಯಾನ್ ಅಂತ ಹೇಳ್ತಾ ಇದೆ. ಏನು ಹಿಂಗಂದರೆ ಸೈಜ್ ಆಫ್ ದ ಅಯಾನ್ ಯಾವ ಥರ ಅದು ಅಫೆಕ್ಟ್ ಮಾಡುತ್ತೆ ಅಂತ ಬಂದಾಗ ಇಷ್ಟ ಇದೆ, ವೆರಿ ಸಿಂಪಲ್. ನಿಮ್ಗೆ ಕೇಳ್ತೀನಿ, ಸೊ ಜಸ್ಟ್ 2 ಸಿಂಪಲ್ ಎಕ್ಸಾಂಪಲ್ಸನ್ನು ತೊಗೊಳ್ತಾ ಇದ್ದೀನಿ. ನನ್ನ ಹತ್ರ 2 ಅಯಾನ್ ಇದೆ ಅಂತ ಅಂದ್ಕೊಳ್ಳಿ. ನಾನು ಅಯಾನ್ನ ಈ ರೀತಿ ಜಸ್ಟ್ ಒಂದು ಸ್ಪಿಯರ್ ಮುಖಾಂತರ ಅದನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಐ ಹ್ಯಾವ್ ಟೇಕನ್ ಒನ್ ಆಫ್ ದ ಅಯಾನ್, ದಟ್ ಈಸ್ ಈ ಥರ ಒಂದು ಅಯಾನ್ ತೊಗೊಂಡಿದ್ದೀನಿ. ನನ್ನ ಹತ್ರ 2 ಅಯಾನ್ ಇದೆ ಅಂತ ಅಂದ್ಕೊಳ್ಳಿ. ಒಂದು ಈಗ ತೊಗೊಂಡಿದ್ದೀನಿ, ಸೊ ಅದರ ಸೈಜ್ ಇಷ್ಟಿದೆ ಅಂತ ಅಂದ್ಕೊಳ್ಳಿ. ಇನ್ನೊಂದು ಅಯಾನು ದೊಡ್ಡ ಅಯಾನ್ ತೊಗೊಂಡಿದ್ದೀನಿ. ಐ ಹ್ಯಾವ್ ಟೇಕನ್ 2 ಅಯಾನ್ಸ್ ಹಿಯರ್. ಒನ್ ಅಯಾನ್ ವಿಚ್ ಈಸ್ ನಥಿಂಗ್ ಬಟ್ ದ ಸ್ಮಾಲರ್ ಅಯಾನ್, ಮತ್ತು ಇನ್ನೊಂದು ನಾನು ಬಿಗ್ಗರ್ ಅಯಾನ್ ಅಂತ ತೊಗೊಂಡಿದ್ದೀನಿ. ಈಗ ಇದೆರಡರಲ್ಲಿ ತೊಗೊಂಡಾಗ ಸೊ ಯಾವ ಅಯಾನ್ಗೆ ಕಂಡಕ್ಟಿವಿಟಿ ಪ್ರಾಪರ್ಟಿ ಜಾಸ್ತಿ ಬರುತ್ತೆ ಅಂತ ಬಂದಾಗ ಇಲ್ಲೊಂದು ಪ್ರಾಪರ್ಟಿ ಹೇಳುತ್ತೆ ನೋಡಿ, ಸ್ಮಾಲರ್ ದ ಸೈಜ್ ಆಫ್ ದ ಅಯಾನ್ ಗ್ರೇಟರ್ ವಿಲ್ ಬಿ ದ ಕಂಡಕ್ಟಿವಿಟಿ ಆರ್ ಮೋರ್ ವಿಲ್ ಬಿ ದ ಕಂಡಕ್ಟಿವಿಟಿ ಆಫ್ ದಟ್ ಪರ್ಟಿಕ್ಯುಲರ್ ಅಯಾನ್. ಸೊ ದ ಅಯಾನಿಕ್ ಸೈಜು ಕಡಿಮೆ ಇದ್ದಷ್ಟು ಅಥವಾ ಸಣ್ಣದಾದಷ್ಟು ಕಂಡಕ್ಟಿವಿಟಿ ಪ್ರಾಪರ್ಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ದ ಸೈಜ್ ಆಫ್ ದ ಅಯಾನ್ ಏನಾದರೂ ಬಿಗ್ಗರ್ ಇದ್ದರೆ ಅಥವಾ ಬಿಗ್ಗೆಸ್ಟ್ ಇದ್ದರೆ ಅಂಥ ಕಂಡೀಷನಲ್ಲಿ ಕಂಡಕ್ಟಿವಿಟಿ ಪ್ರಾಪರ್ಟಿ ಕಡಿಮೆ ಆಗೋಗುತ್ತೆ ಅಥವಾ ಕಡಿಮೆ ಇರುತ್ತೆ. ಯಾಕೆ ಸರ್ ಇದು ಅಂತಂದರೆ ನೋಡಿ, ನಿಮಗೆ ಗೊತ್ತು, ಈಗ ಇಬ್ಬರು ಮನುಷ್ಯರಿದ್ದಾರೆ ಅಂತ ಅಂದ್ಕೊಳ್ಳಿ, ಇಬ್ಬರು ಪರ್ಸನ್ಸ್ ಇದ್ದಾರೆ. ಸೊ ಒಬ್ಬ ಪರ್ಸನ್ನು ತುಂಬ ಸಣ್ಣಕ್ಕಿದ್ದಾನೆ ಅಂತ ಅಂದ್ಕೊಳ್ಳಿ, ಇನ್ನೊಬ್ಬ ಪರ್ಸನ್ನು ತುಂಬ ದಪ್ಪ ಇರ್ತಾನೆ ಅಂತ ಅಂದ್ಕೊಳ್ಳಿ. ಈಗ ಅವರಿಬ್ಬರನ್ನು ಓಡಕ್ಕೆ ಬಿಡ್ತೀನಿ ಅಂತ ಅಂದ್ಕೊಳ್ಳಿ, ರನ್ ಮಾಡೋಕ್ಕೆ ಬಿಡ್ತೀನಿ. ಆವಾಗ ಅವರಿಬ್ಬರಲ್ಲಿ ಯಾರು ತುಂಬ ಫಾಸ್ಟಾಗಿ ಹೋಗ್ತಾರೆ ಅಂತಂದರೆ ಯು ಕ್ಯಾನ್ ಅಂಡರ್ಸ್ಟುಡ್. ಸೊ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀರಿ ವೆರಿ ಈಸಿಲಿ. ಯು ಕ್ಯಾನ್ ಏಬಲ್ ಟು ಸೇ ಸಣ್ಣಗಿರೋನು ಸರ್ ತುಂಬ ಫಾಸ್ಟಾಗಿ ಓಡಿ ಫಸ್ಟು ಅವನು ರೀಚ್ ಆಗ್ತಾನೆ ಸರ್ ಅಂತ ಹೇಳ್ಬಿಡ್ತೀರಿ ನೀವು. ಅಂದರೆ ದ ಸ್ಪೀಡ್ ಆಫ್ ದ ಸ್ಮಾಲರ್ ಸಬ್ಸ್ಟೆನ್ಸಸ್ ಈಸ್ ಸೆಟ್ ಟು ಬಿ ಹೈ. ಅಂದರೆ ಈಗ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಆಗಬೇಕು ಇಲ್ಲಿ ಅಂತಂದರೆ ಇಲ್ಲಿ ಅಯಾನ್ ಏನಾಗಬೇಕು, ಅಯಾನ್ ಮೂವ್ ಆಗಬೇಕು ಅಥವಾ ಅಯಾನ್ ಫ್ಲೋ ಆಗಬೇಕು ಅಥವಾ ಅಯಾನ್ಸು ಟ್ರಾವೆಲ್ ಮಾಡಬೇಕು. ಈಗ ಅಯಾನ್ ಸೈಜು ಈಗ ಟ್ರಾವೆಲ್ ಮಾಡಬೇಕಾದ್ರೆ ಅಲ್ಲೊಂದು ಪ್ರಾಪರ್ಟಿ ಬರುತ್ತೆ, ವೆಲಾಸಿಟಿ ಅಥವಾ ಸ್ಪೀಡ್ ಆಫ್ ದ ಅಯಾನ್ ಅಂತ ಹೇಳ್ತಾನೆ. ಈಗ ಸ್ಪೀಡ್ ಆಫ್ ದ ಅಯಾನ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲಿ ಅಂತಂದರೆ ಸೈಜ್ ಆಫ್ ದ ಅಯಾನ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಸ್ಮಾಲರ್ ದ ಸೈಜ್ ಆಫ್ ದ ಅಯಾನ್ ಇಯರ್, greater will be the velocity or more will be the speed of that ion. Therefore here this ion which is moving faster compared to this ion which is moving slower. Therefore ಈಗ ಫಾಸ್ಟಾಗಿ ಮೂವ್ ಆದಾಗ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಬೇಗನೆ ಆಗ್ತಾ ಇರುತ್ತೆ. therefore ಎಲ್ಲಿ ಅಯಾನು ತುಂಬ ಫಾಸ್ಟಾಗಿ ಮೂವ್ ಆಗ್ತಾ ಇರುತ್ತೋ ಅಲ್ಲಿ ಕಂಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಅದೇ ಬಿಗ್ಗರ್ ಅಯಾನ್ ಇದ್ದಾಗ ಅಲ್ಲಿ ಅದು ಸಿನ್ಸ್ ಇಟ್ ಈಸ್ ಮೂವಿಂಗ್ ವೆರಿ ಸ್ಲೋಲಿ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಪ್ರಾಪರ್ಟಿ ತುಂಬ ಕಡಿಮೆ ಇರುತ್ತೆ. ನಿಮ್ಗೆ ಅರ್ಥ ಆಗಿರುತ್ತೆ ಇದು. therefore ದಟ್ ಟೆಲ್ಸ್ ಅಬೌಟ್ ದ ಸೈಜ್ ಆಫ್ ದ ಅಯಾನ್.
So therefore, so smaller the size of the ion, greater will be the electrical conductivity, or more will be the electrical conductivity of that particular electrolyte ಅಂತ ಹೇಳ್ತಾನೆ, ಪರ್ಟಿಕ್ಯುಲರ್ ಅಯಾನ್ ಅಂತ ಹೇಳ್ತಾನೆ. ಇದು ಸೈಜ್ ಆಫ್ ದ ಅಯಾನ್ಸ್ ಮೇಲೆ ಸೆಕೆಂಡ್ ಫ್ಯಾಕ್ಟರ್ ಅಂತ ತೊಗೊಳ್ತೀವಿ. ಆ್ಯಂಡ್ ಸಿಮಿಲರ್ಲಿ ಇಫ್ ಐ ಟೇಕ್ ದ ಥರ್ಡ್ ಒನ್ ಅಂತ ತೊಗೊಂಡ್ರೆ ಕಾನ್ಸಂಟ್ರೇಷನ್ ಆಫ್ ದ ಎಲೆಕ್ಟ್ರೋಲೈಟ್ಸ್. ಕಾನ್ಸಂಟ್ರೇಷನ್ ಆಫ್ ದ ಎಲೆಕ್ಟ್ರೋಲೈಟ್ಸ್. ಈಗ ನನ್ನ ಹತ್ರ ಫಾರ್ ಎಕ್ಸಾಂಪಲ್ ಹೆಂಗೆ ಹೇಳ್ತೀರಿ ಸರ್ ಇದನ್ನು? ಕಾನ್ಸಂಟ್ರೇಷನ್ ಅಂತಂದ್ರೇನು ನಿಮಗೆ ಗೊತ್ತಿದೆ. ಕಾನ್ಸಂಟ್ರೇಷನ್ ಅಂತ ಬಂದಾಗ ನೀವು ಎಕ್ಸ್ಪ್ಲೇನ್ ಮಾಡ್ತೀರಿ. ಕಾನ್ಸಂಟ್ರೇಷನ್ನ ನೀವು ಎಕ್ಸ್ಪ್ರೆಸ್ ಮಾಡಬೇಕು ಅಂತಂದರೆ ಮೊಲ್ಯಾರಿಟಿನಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀರಿ. ಮೊಲ್ಯಾಲಿಟಿ, ನಾರ್ಮ್ಯಾಲಿಟಿ ಈ ಥರದ್ದೆಲ್ಲ ಬರುತ್ತೆ, ಅಲ್ಲಿ ಮೋಲ್ ಫ್ರ್ಯಾಕ್ಷನ್ ಈ ಥರ ಎಲ್ಲ ಬರುತ್ತೆ. ಈಗ ಕಾನ್ಸಂಟ್ರೇಷನ್ ಆಫ್ ದ ಎಲೆಕ್ಟ್ರೋಲೈಟ್ ಮೇಲೆ ಈ ಎಲೆಕ್ಟ್ರೋಲೈಟ್ ಕಂಡಕ್ಟೆನ್ಸು ಯಾವ ರೀತಿ ಅದು ಡಿಪೆಂಡ್ ಆಗುತ್ತೆ ಅಂತ ತಗೊಂಡಾಗ ನೋಡಿ, ಇಷ್ಟ ವೆರಿ ಸಿಂಪಲ್. ಸುಮ್ಮನೆ ಒಂದು ಅಸಂಪ್ಷನ್ ಮಾಡ್ಕೊಳ್ಳಿ. ನಾನು ಒಂದು ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸನ್ನು ತೊಗೊಳ್ತಾ ಇದ್ದೀನಿ. ಸಿಂಪ್ಲಿ ಒಂದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟನ್ನು ತೊಗೊಳ್ತಾ ಇದ್ದೀನಿ, ಸೋಡಿಯಂ ಕ್ಲೋರೈಡನ್ನು ತೊಗೊಂಡೆ ಅಂತ ಅಂದ್ಕೊಳ್ಳಿ. ಈಗ ಎರಡು ಕಡೆ ತೊಗೊಳ್ತಾ ಇದ್ದೀನಿ ಸೋಡಿಯಂ ಕ್ಲೋರೈಡನ್ನು, ಎರಡು ಸೈಡಲ್ಲಿ ತೊಗೊಳ್ತಾ ಇದ್ದೀನಿ. ಒಂದು ಸೈಡಲ್ಲಿ ನಾನೇನು ಮಾಡ್ತಾ ಇದ್ದೀನಿ, ಐ ಹ್ಯಾವ್ ಟೇಕನ್ 1 mole ಆಫ್ ಸೋಡಿಯಂ ಕ್ಲೋರೈಡ್. ಒಂದು ಪಾತ್ರೆಯಲ್ಲಿ ಅಥವಾ ಒಂದು ಕಂಟೈನರ್ ಒಳಗಡೆ ನಾನೇನು ಮಾಡಿದ್ದೀನಿ, 1 mole ಆಫ್ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ನ, ಅಕ್ವಿಯಸ್ ಸೊಲ್ಯೂಷನ್ನ ತೊಗೊಂಡೆ. ಅದೇ ಥರ ಇನ್ನೊಂದು ಕಡೆ ತೊಗೊಳ್ತೀನಿ ನೋಡಿ, ಐ ಹ್ಯಾವ್ ಟೇಕನ್ 2 moles ಆಫ್ ಸೋಡಿಯಂ ಕ್ಲೋರೈಡ್. ಈಗ ಅಂದರೆ ಇಲ್ಲಿ ಕಾನ್ಸಂಟ್ರೇಷನ್ ಚೇಂಜ್ ಮಾಡಿದೆ. ಒಂದು ಕಡೆಗೆ 1 molar ಕಡಿಮೆ ಇದೆ, ಇನ್ನೊಂದು ಕಡೆಗೆ 2 mole ಜಾಸ್ತಿ ಇದೆ. 2 molar ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ನ ತೊಗೊಂಡಿದ್ದೀನಿ. ಈಗ ಇದೆರಡನ್ನೂ ತೊಗೊಂಡಾಗ ಬಿಟ್ವೀನ್ ದೀಸ್ ಟು, ಸೊ ವಿಚ್ ಎಲೆಕ್ಟ್ರೋಲೈಟ್ ಈಸ್ ಸೆಟ್ ಟು ಬಿ ಮೋರ್ ಕಂಡಕ್ಟಿಂಗ್ ಇನ್ ನೇಚರ್ ಅಂತ ಬಂದಾಗ ನೋಡಿ ಎಲ್ಲಿ ತೋರಿಸ್ತಾನೆ. ಸೊ ಈ ಕೇಸ್ನಲ್ಲಿ ದ ಕಂಡಕ್ಟಿವಿಟಿ ಆಫ್ ದ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ವಿಚ್ ಈಸ್ ಹ್ಯಾವಿಂಗ್ ದ ಕಾನ್ಸಂಟ್ರೇಷನ್ ಆಫ್ 2 moles. 2 molar ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ತೊಗೊಂಡಿದ್ದೀನಲ್ಲ, ಅಲ್ಲಿ ಯಾವಾಗಲೂ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ತುಂಬ ಜಾಸ್ತಿ ಇರುತ್ತೆ. ಯಾಕೆ ಜಾಸ್ತಿ ಇರುತ್ತೆ ಅಲ್ಲಿ? 2 moles ಆಫ್ ಸೋಡಿಯಂ ಕ್ಲೋರೈಡ್ನಲ್ಲಿ ಕಂಡಕ್ಟಿವಿಟಿ ಯಾಕೆ ಜಾಸ್ತಿ ಆಯಿತು ಅಂತಂದರೆ, ಸೊ ವಿತ್ ದ ಇನ್ಕ್ರೀಸ್ ಇನ್ ದ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್, ದ ನಂಬರ್ ಆಫ್ ಅಯಾನ್ಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಇಲ್ಲೂ ಕೂಡ ನೋಡಿ ಅಬ್ಸರ್ವ್ ಮಾಡಿ, ವಿತ್ ದ ಇನ್ಕ್ರೀಸ್ ಇನ್ ದ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್, ಸೊ ದ ನಂಬರ್ ಆಫ್ ಅಯಾನ್ಸ್ ಇನ್ ದ ಸೊಲ್ಯೂಷನ್ ಅಥವಾ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ ಇನ್ಕ್ರೀಸಸ್. ನಂಬರ್ ಆಫ್ ಅಯಾನ್ಸ್ ಜಾಸ್ತಿ ಆಯಿತು ಅಂತಂದಾಗ ಆಟೋಮೆಟಿಕಲಿ ಅಥವಾ ಆಬ್ವಿಯಸ್ಲಿ ದೇರ್ ವಿಲ್ ಬಿ ಎನ್ ಇನ್ಕ್ರೀಸ್ ಇನ್ ದ ಕಂಡಕ್ಟಿವಿಟಿ. ಅಂದರೆ ಮೋರ್ ದ ನಂಬರ್ ಆಫ್ ಅಯಾನ್ಸ್ ಪ್ರೆಸೆಂಟ್ ಇನ್ ದ ಸೊಲ್ಯೂಷನ್, ಸೊ ಮೋರ್ ವಿಲ್ ಬಿ ದ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ. ಇದು ಇನ್ನೊಂದು ಪಾಯಿಂಟು. ಸರ್ ಹೆಂಗೆ ಸರ್ ಅಂತಂದರೆ, ಈಗ ನೀವು ಹೆಂಗೆ ಇಲ್ಲಿ ನಂಬರ್ ಆಫ್ ಅಯಾನ್ ಜಾಸ್ತಿ ಆಯಿತು ಅಂತ ಹೇಳ್ತೀರಿ ಅಂತಂದರೆ ನೋಡಿ, ಇಲ್ಲಿ ನಾನು 1 moles ಅಂತ ತೊಗೊಂಡಾಗ ನಿಮಗೆ ಗೊತ್ತಿದೆ. ಸೊ 1 mole ಆಫ್ ಎಲೆಕ್ಟ್ರೋಲೈಟ್ ಅಂತಂದರೆ, ಸೊ ಅಲ್ಲಿ ನಂಬರ್ ಆಫ್ ಅಯಾನ್ಸ್ ಎಷ್ಟಿರುತ್ತೆ ಅಂತಂದರೆ 6.023 × 10⁻23 ಅಯಾನ್ಸ್ ಇರುತ್ತೆ ಅಂತ ಹೇಳ್ತಾನೆ ಅಲ್ವಾ? ನಿಮಗೆ ಗೊತ್ತಿದ್ದು, ಇದನ್ನು ಅವಾಗಾಡ್ರೋ ನಂಬರ್ ಅಂತ ಹೇಳ್ತೀವಿ. 1 molar ಸೊಲ್ಯೂಷನಲ್ಲಿ ಇಷ್ಟು ನಂಬರ್ ಆಫ್ ಅಯಾನ್ಸ್ ಇರುತ್ತೆ. 2 moles ಆಫ್ ಸೊಲ್ಯೂಷನಲ್ಲಿ ಏನಾಗುತ್ತೆ, ಅದು ಡಬಲ್ ಆಗುತ್ತೆ. 2 × 6.023 ಅಂತ ತೊಗೊಳ್ತೀನಿ. 2 × 6.023 × 10⁻23. ಹೀಗೆ ಇಲ್ಲೇನಾಯ್ತು ನೋಡಿ, ಡಬಲ್ ಆಯಿತು. ಇಲ್ಲಿ ನಂಬರ್ ಆಫ್ ಅಯಾನ್ಸ್ ಇಲ್ಲಿ ಡಬಲ್ ಆಯಿತು. ದೇರ್ಫೋರ್ ಸೊ ಹೈಯರ್ ದ ನಂಬರ್ ಆಫ್ ಅಯಾನ್ಸ್ ಹಿಯರ್, ಮೋರ್ ವಿಲ್ ಬಿ ದ ಕಂಡಕ್ಟಿವಿಟಿ ಆಫ್ ದ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್. ನಿಮ್ಗೆ ಅರ್ಥ ಆಗಿದೆ ಇದು ಕ್ಲಿಯರ್ ಆಗಿ? ದೇರ್ಫೋರ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಹೋದಂಗೆ ದ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅಥವಾ ಇನ್ನೊಂದು ರೀತಿ ಹೇಳೋದಾದರೆ, ಕಾನ್ಸಂಟ್ರೇಷನ್ ಆಫ್ ದ ಎಲೆಕ್ಟ್ರೋಲೈಟು ಡಿಕ್ರೀಸ್ ಆಯಿತು ಅಂತಂದರೆ ಅಲ್ಲಿ ಎಲೆಕ್ಟ್ರೋಲೈಟಿಕ್ ಕಂಡಕ್ಟಿವಿಟಿನೂ ಕೂಡ ಡಿಕ್ರೀಸ್ ಆಗುತ್ತೆ, ಅಥವಾ ಆ ಸಬ್ಸ್ಟೆನ್ಸ್ದು ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಡಿಕ್ರೀಸ್ ಆಗುತ್ತೆ ಅಂತ ಹೇಳ್ತಾನೆ. ದೇರ್ಫೋರ್ ದಟ್ ಈಸ್ ಆಲ್ ಅಬೌಟ್ ದ ನೆಕ್ಸ್ಟ್ ಫ್ಯಾಕ್ಟರ್ ವಿಚ್ ಕ್ಯಾನ್ ಅಫೆಕ್ಟ್ ದ ಎಲೆಕ್ಟ್ರೋಲೈಟಿಕ್ ಕಂಡಕ್ಟೆನ್ಸ್. ಸೊ ಸಿಮಿಲರ್ಲಿ ಇಫ್ ಐ ಟೇಕ್ ದ ಅನದರ್ ಒನ್ ಅಂತ ತಗೊಂಡ್ರೆ ಇನ್ನೊಂದು ಟೆಂಪರೇಚರ್. ಸೊ ಕೀಪ್ ಇಟ್ ಇನ್ ಮೈಂಡ್. ಸೊ ತುಂಬ ಇಂಪಾರ್ಟೆಂಟ್ ಇದು. ಸೊ ನೀವು ರಿಮೆಂಬರ್ ಮಾಡಬೇಕು. ಸೊ ಮೆಟಾಲಿಕ್ ಕಂಡಕ್ಟರಲ್ಲೂ ಕೂಡ ಇದೊಂದು ಪ್ರಾಪರ್ಟಿ ಬಂದಿತ್ತು ಅಥವಾ ಫ್ಯಾಕ್ಟರ್ ಬಂದಿತ್ತು. ಸೊ ಟೆಂಪರೇಚರ್ ಜಾಸ್ತಿ ಆಗ್ತಾ ಹೋದಂಗೆ ಮೆಟಾಲಿಕ್ ಕಂಡಕ್ಟೆನ್ಸು ಡಿಕ್ರೀಸ್ ಆಗುತ್ತೆ ಬಿಕಾಸ್ ಆಫ್ ದ ಇನ್ಕ್ರೀಸ್ ಇನ್ ದ ವೈಬ್ರೇಟರಿ ಮೋಷನ್ ಆಫ್ ದ ಪಾಸಿಟಿವ್ ಅಯಾನ್ಸ್ ಪ್ರೆಸೆಂಟ್ ಇನ್ ದ ಮೆಟಲ್ಸ್ ಅಂತ ಹೇಳಿದ್ದೆ ಅವತ್ತು ನಾನು. ಸೊ ಅದೇ ಥರ ಇಲ್ಲೂ ಅಷ್ಟೇ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್ ಅಂತ ಬಂದಾಗ ಎಲೆಕ್ಟ್ರೋಲೈಟಿಕ್ ಕಂಡಕ್ಟಿವಿಟಿ ಏನಾಗುತ್ತೆ, ಅದನ್ನು ಕೂಡ ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಹಾಗಿದ್ರೆ ಇಲ್ಲೇನಾಗುತ್ತೆ, ಮೆಟಾಲಿಕ್ ಕಂಡಕ್ಟೆನ್ಸು, ಐ ರಿಪೀಟ್ ನೋಡಿ, ಮೆಟಾಲಿಕ್ ಕಂಡಕ್ಟೆನ್ಸ್ ಡಿಕ್ರೀಸಸ್ ವಿತ್ ದ ಇನ್ಕ್ರೀಸ್ ಇನ್ ದ ಟೆಂಪರೇಚರ್. ಮೆಟಾಲಿಕ್ ಕಂಡಕ್ಟೆನ್ಸ್ ಡಿಕ್ರೀಸಸ್ ವಿತ್ ದ ಇನ್ಕ್ರೀಸ್ ಇನ್ ದ ಟೆಂಪರೇಚರ್. ವೆರಾಸ್ ಇನ್ ದ ಕೇಸ್ ಆಫ್ ಎಲೆಕ್ಟ್ರೋಲೈಟಿಕ್ ಕಂಡಕ್ಟರ್ಸಲ್ಲಿ ಎಲೆಕ್ಟ್ರೋಲೈಟಿಕ್ ಕಂಡಕ್ಟೆನ್ಸ್ ಇನ್ಕ್ರೀಸಸ್ ವಿತ್ ದ ಇನ್ಕ್ರೀಸ್ ಇನ್ ದ ಟೆಂಪರೇಚರ್. ಇನ್ಕ್ರೀಸಸ್ ವಿತ್ ದ ಇನ್ಕ್ರೀಸ್ ಇನ್ ಟೆಂಪರೇಚರ್.
ಇಲ್ಲಿ ಟೆಂಪರೇಚರ್ ಎಲೆಕ್ಟ್ರೋಲೈಟಿಕ್ ಕಂಡಕ್ಟೆನ್ಸಲ್ಲಿ ಅಥವಾ ಎಲೆಕ್ಟ್ರೋಲೈಟಿಕ್ ಕಂಡಕ್ಟರ್ಸ್ ಅಂತ ತಗೊಂಡಾಗ ಟೆಂಪರೇಚರ್ ಜಾಸ್ತಿ ಆಗ್ತಾ ಹೋದಂಗೆ ಕಂಡಕ್ಟಿವಿಟಿ ಆಫ್ ದ ಎಲೆಕ್ಟ್ರೋಲೈಟು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆ ಇಲ್ಲಿ ಕಂಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ ಇಲ್ಲಿ ವಿತ್ ದ ಇನ್ಕ್ರೀಸ್ ಇನ್ ದ ಟೆಂಪರೇಚರ್ ಅಂತಂದರೆ, ವಿತ್ ದ ಇನ್ಕ್ರೀಸ್ ಇನ್ ದ ಟೆಂಪರೇಚರ್ ನಿಮಗೆ ಗೊತ್ತಿದೆ ದ ಕೈನೆಟಿಕ್ ಪ್ರಾಪರ್ಟಿ ಅಥವಾ ದ ಕೈನೆಟಿಕ್ ಪ್ರಾಪರ್ಟಿ ಆಫ್ ದ ಅಯಾನ್ಸ್ ಇನ್ಕ್ರೀಸಸ್. ದ ಕೈನೆಟಿಕ್ ಪ್ರಾಪರ್ಟಿ ಇನ್ಕ್ರೀಸ್ ಆಗ್ತಾ ಹೋದಂಗೆ, ಸೊ ಕೈನೆಟಿಕ್ ಪ್ರಾಪರ್ಟಿ ಇನ್ಕ್ರೀಸಸ್ ಕೆ ಪಿ ಅಂತ ಬರ್ಕೊಂಡಿದ್ದು ನಾನು. ಕೈನೆಟಿಕ್ ಪ್ರಾಪರ್ಟಿ ಅಂತಲೇ ಮೂವಿಂಗ್ ಪ್ರಾಪರ್ಟಿ ಅಂತ ಅಂದ್ಕೊಳ್ಳಿ. ದ ಕೈನೆಟಿಕ್ ಪ್ರಾಪರ್ಟಿ ಇಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಕೈನೆಟಿಕ್ ಪ್ರಾಪರ್ಟಿ ಇನ್ಕ್ರೀಸ್ ಆಗ್ತಾ ಹೋದಂಗೆ ಅಲ್ಲೇನಾಗುತ್ತೆ, ಸ್ಪೀಡ್ ಜಾಸ್ತಿ ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸ್ಪೀಡ್ ಅಥವಾ ವೆಲಾಸಿಟಿ ಆಫ್ ದ ಅಯಾನು ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿ ಅಂಡರ್ಸ್ಟುಡ್ ಇದ್ದು ಎಲ್ಲಿ ಸ್ಪೀಡ್ ಆಫ್ ದ ಅಯಾನು ಜಾಸ್ತಿ ಇರುತ್ತೋ, ಸೊ ಮೋರ್ ವಿಲ್ ಬಿ ದ ಎಲ್ಲಿ ವೇರ್ ದೆರ್ ಈಸ್ ಎನ್ ಅಯಾನ್ ವಿಚ್ ಕ್ಯಾನ್ ಮೂವ್ ಫಾಸ್ಟರ್ with a greater velocity or with a more speed, and in such a condition ಅಲ್ಲಿ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾನೆ. ಸೊ ದೇರ್ಫೋರ್ ಇದು ರಿವರ್ಸು, ಮೆಟಾಲಿಕ್ ಕಂಡಕ್ಟೆನ್ಸ್ ಡಿಕ್ರೀಸಸ್ ವಿತ್ ದ ಇನ್ಕ್ರೀಸ್ ಇನ್ ದ ಟೆಂಪರೇಚರ್, whereas electrolytic conductance increases with the increase in the temperature, because which can increase the kinetic property, and so that ions can move faster. The speed of the ions ಅಥವಾ velocity of the ions increases. So velocity ಜಾಸ್ತಿ ಆಗ್ತಾ ಹೋದಂಗೆ ಕಂಡಕ್ಟಿವಿಟಿ ಜಾಸ್ತಿ ಆಗುತ್ತೆ, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಜಾಸ್ತಿ ಆಗುತ್ತೆ. and that tells all about the factors affecting the electrolytic conductance. ಇನ್ನೊಂದು ನೇಚರ್ ಆಫ್ ದ ಸಾಲ್ವೆಂಟ್. So similarly the another property which can decide or which can design the conductivity of the electrolyte substance ಅಂತ ತಗೊಂಡ್ರೆ ಇನ್ನೊಂದು ಬರುತ್ತೆ ಇಲ್ಲಿ ನೇಚರ್ ಆಫ್ ದ ಸಾಲ್ವೆಂಟ್ ಅಂತ ಹೇಳ್ತಾನೆ. ಸೊ ನೇಚರ್ ಆಫ್ ದ ಸಾಲ್ವೆಂಟ್ ಅಂತಂದರೆ ಏನು ಅಂತಂದರೆ ಇಷ್ಟ, ಇಟ್ ಇಸ್ ವೆರಿ ಸಿಂಪಲ್. ಅದನ್ನು ಮುಂದೆ ಇನ್ನೊಂದು ಕಡೆ ಬೇರೆ ಥರ ಡೀಟೇಲ್ ಆಗಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ಎರಡು ಥರ, ಒಂದು ಎಕ್ಸಾಂಪಲ್ ತಿಳ್ಕೊಂಡಿರಿ. ನಮಗೆ ಗೊತ್ತಿರೋ ಹಾಗೆ ಸಾಲ್ವೆಂಟ್ಸಲ್ಲಿ ಎರಡು ಥರ ಬರುತ್ತೆ. ಒಂದನ್ನು ಅಕ್ವಿಯಸ್ ಸಾಲ್ವೆಂಟ್ಸ್ ಅಂತ ಹೇಳ್ತೀವಿ, ಅಕ್ವಿಯಸ್ ಸಾಲ್ವೆಂಟ್ ಅಂತ ಹೇಳ್ತೀವಿ. ಇನ್ನೊಂದು ಆರ್ಗ್ಯಾನಿಕ್ ಸಾಲ್ವೆಂಟ್ ಅಂತ ಹೇಳ್ತೀವಿ. ಸೊ ಈಗ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ನಲ್ಲಿ ಕೆಲವೊಂದು ಮಾಲಿಕ್ಯೂಲ್ಸು ಅಥವಾ ಆರ್ಗ್ಯಾನಿಕ್ ಕಾಂಪೌಂಡ್ಸು ಡಿಸಾಲ್ವ್ ಆಗುತ್ತೆ. ಈಗ ಅಕ್ವಿಯಸ್ ಸಾಲ್ವೆಂಟ್ ಅಂತ ತಗೊಂಡಾಗ ಇಲ್ಲಿ ನಮಗೆ ಕಂಡಕ್ಟಿವಿಟಿ ಅಂತ ಬಂದಾಗ ಇಲ್ಲಿ ಅಕ್ವಿಯಸ್ ಸಾಲ್ವೆಂಟ್ಸ್ ಅಂತ ತೊಗೊಳ್ತೀವಿ. ಈಗ ಸಾಲ್ವೆಂಟ್ಸ್ ಅಂತ ತಗೊಂಡಾಗ ಈಗ ನೇಚರ್ ಆಫ್ ದ ಸಾಲ್ವೆಂಟು ಯಾವ ರೀತಿ ಅದನ್ನು ಡಿಸೈಡ್ ಮಾಡುತ್ತೆ ಎಲೆಕ್ಟ್ರೋಲೈಟಿಕ್ ಕಂಡಕ್ಟೆನ್ಸನ್ನು ಅಂತ ಬಂದಾಗ ಇಲ್ಲಿ ಹೇಳ್ತಾನೆ ಇಲ್ಲಿ. ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಒಂದು ಟರ್ಮನ್ನು ಇಲ್ಲಿ ಯೂಸ್ ಮಾಡ್ತೀವಿ. ಏನದು ಅಂತಂದರೆ, ಸೊ ಯಾವ ಒಂದು ಸಾಲ್ವೆಂಟ್ಗೆ ಒಂದು ವ್ಯಾಲ್ಯೂ ಅಂತ ತೊಗೊಳ್ತೀವಿ, ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂತ ಒಂದು ವ್ಯಾಲ್ಯೂ ಬರುತ್ತೆ. ಎಲ್ಲ ಸಾಲ್ವೆಂಟ್ಸ್ಗಳಿಗೂ ಒಂದು ಡೆಫಿನೆಟ್ ಅಮೌಂಟ್ ಆಫ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂತ ಒಂದು ವ್ಯಾಲ್ಯೂ ಬರುತ್ತೆ. ಈಗ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂತಂದರೆ ಏನು ಅಂತಂದರೆ, ಸೊ ದ ಎಬಿಲಿಟಿ ಆಫ್ ದ ಸಾಲ್ವೆಂಟ್ ಟು ಡಿಸೋಸಿಯೇಟ್ ದ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್, ದ ಎಬಿಲಿಟಿ ಆರ್ ದ ಕೆಪಾಸಿಟಿ ಆಫ್ ಎ ಗಿವನ್ ಸಾಲ್ವೆಂಟ್ to break the electrolyte substance into its respective ions, and that property ನಾವಿಲ್ಲಿ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ದೇರ್ಫೋರ್ ಈಗ ನನ್ನ ಹತ್ರ ಒಂದು 2-3 ಸಾಲ್ವೆಂಟ್ಸ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಅದು 2-3 ಸಾಲ್ವೆಂಟ್ಸಲ್ಲಿ ಯಾವ ಸಾಲ್ವೆಂಟು ಜನರಲಾಗಿ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿನ ಇನ್ಕ್ರೀಸ್ ಮಾಡುತ್ತೆ ಅಥವಾ ಎಲೆಕ್ಟ್ರೋಲೈಟಿಕ್ ಕಂಡಕ್ಟೆನ್ಸನ್ನು ಇನ್ಕ್ರೀಸ್ ಮಾಡುತ್ತೆ ಅಂತಂದರೆ, ದ ಸಾಲ್ವೆಂಟ್ ವಿಚ್ ಈಸ್ ಹ್ಯಾವಿಂಗ್ ಹೈಯರ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ವ್ಯಾಲ್ಯೂ, the solvent which is having the higher dielectric constant value and which can increase the electrical conductance of the electrolyte substance. And ಗೊತ್ತಿರಲಿ ನಿಮಗೆ ಇದು. ಸೊ ಹೈಯರ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂತ ತಗೊಂಡಾಗ, ಸೊ ಅದರಲ್ಲಿ ಈಗ ಫಾರ್ ಎಕ್ಸಾಂಪಲ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಸಾಲ್ವೆಂಟ್ ವಿಚ್ ಕ್ಯಾನ್ ಅಫೆಕ್ಟ್ ದ ಎಲೆಕ್ಟ್ರೋಲೈಟಿಕ್ ಕಂಡಕ್ಟೆನ್ಸ್ ಅಂತ ತಗೊಂಡಾಗ, ಸೊ ನಾರ್ಮಲ್ ಆಗಿ ನಾವು ವಾಟರ್ ಏನಿದೆ, ವಾಟರ್ ಈಸ್ ದ ಬೆಸ್ಟ್ ಸಾಲ್ವೆಂಟ್ ಟು ಇನ್ಕ್ರೀಸ್ ದ electrolytic conductance of an electrolyte ಅಂತ ಹೇಳ್ತಾನೆ. Therefore water which is said to be the solvent which is having the highest dielectric constant value ಅಂತ ಹೇಳ್ತಾನೆ. Therefore which is what the suitable solvent ಅಂತ ಹೇಳ್ತಾನೆ. ಇದನ್ನು ಮತ್ತೆ ಇನ್ನೊಂದು ಸಲ ಡೀಟೇಲ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ದೇರ್ಫೋರ್ ನೇಚರ್ ಆಫ್ ದ ಸಾಲ್ವೆಂಟ್ ಅಂತ ಬಂದಾಗ, ಸೊ ಯಾವ ಸಾಲ್ವೆಂಟಿಗೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಜಾಸ್ತಿ ಬರುತ್ತೋ ಅದನ್ನು ನಾವು ಮೋರ್ ಕಂಡಕ್ಟಿಂಗ್ ಅಂತ ಹೇಳ್ತೀವಿ. ಆ ಕೇಸ್ನಲ್ಲಿ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸು ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಜಾಸ್ತಿ ಇರುತ್ತೆ ಅಂತ ಹೇಳ್ತಾನೆ. ಆ್ಯಂಡ್ ಇದಿಷ್ಟು ನಿಮಗೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಎಲೆಕ್ಟ್ರೋಲೈಟಿಕ್ ಕಂಡಕ್ಟೆನ್ಸ್ ಅಂತ ಹೇಳ್ತೀವಿ ಕಣಪ್ಪ. ಗೊತ್ತಾಗಿದೆಯಲ್ವಾ? ಸೊ ದೇರ್ಫೋರ್ ವಿ ಹ್ಯಾವ್ ಕೇಮ್ ಟು ನೋ ಅಬೌಟ್ ದಟ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಮೆಟಾಲಿಕ್ ಕಂಡಕ್ಟೆನ್ಸು ಗೊತ್ತಾಯಿತು. ಅದೇ ಥರ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಎಲೆಕ್ಟ್ರೋಲೈಟಿಕ್ ಕಂಡಕ್ಟೆನ್ಸು ಇದು ಕೂಡ ಗೊತ್ತಾಯ್ತು ನಮಗೆ.
ಸೊ ಇದಿಷ್ಟು ಕಂಡಕ್ಟಿವಿಟಿ ಅಂತ ಬಂದಾಗ ಸೊ ಒಂದಷ್ಟು ಬೇಸಿಕ್ ಟರ್ಮ್ಸ್ ಅಂತ ಹೇಳ್ತೀವಿ. ವೆನ್ ವಿ ಟಾಕ್ ಅಬೌಟ್ ದಿಸ್ ಎಲೆಕ್ಟ್ರಿಸಿಟಿ ಅಂತ ಬಂದಾಗ ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ಸಬ್ಸ್ಟೆನ್ಸನ್ನು ನಾವು ಎರಡು ಥರ ಕ್ಲಾಸಿಫೈ ಮಾಡ್ಕೊಂಡ್ವಿ, ಕಂಡಕ್ಟರ್, ಇನ್ಸುಲೇಟರ್. ಕಂಡಕ್ಟರ್ಸ್ ಅಂತ ಬಂದಾಗ ಅಲ್ಲಿ ಎರಡು ಥರ ಕಂಡಕ್ಟರ್ಸ್ ಬಂತು, ಮೆಟಾಲಿಕ್ ಕಂಡಕ್ಟರ್ ಮತ್ತು ಇನ್ನೊಂದು ಯಾವುದು ಬಂತು, ಎಲೆಕ್ಟ್ರೋಲೈಟಿಕ್ ಕಂಡಕ್ಟರ್ಸ್. ಸೊ ಅಗೈನ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಮೆಟಾಲಿಕ್ ಕಂಡಕ್ಟೆನ್ಸ್ ಮತ್ತು ಎಲೆಕ್ಟ್ರೋಲೈಟಿಕ್ ಕಂಡಕ್ಟೆನ್ಸ್ ಅನ್ನೋದು ಗೊತ್ತಾಯ್ತು ನಿಮಗೆ. ನಾವು ಕಮಿಟ್ ದ ನೆಕ್ಸ್ಟ್ ಬಿಟ್ ಆಫ್ ದ ಟಾಪಿಕ್ ಅಂತ ತಗೊಂಡಾಗ ಸೊ ನೆಕ್ಸ್ಟು ಇನ್ನೊಂದು ಪಾಯಿಂಟನ್ನು ನೋಡೋಣ. ಈಗ ವೆನ್ ವಿ ಟಾಕ್ ಅಬೌಟ್ ದಿಸ್ ಎನಿ ಮ್ಯಾಟರ್, ಯಾವುದೇ ಒಂದು ಸಬ್ಸ್ಟೆನ್ಸ್ ಅಂತ ಬಂದಾಗ ಸೊ ಆ ಸಬ್ಸ್ಟೆನ್ಸ್ಗೆ ಒಂದು ಕಂಡಕ್ಟಿವಿಟಿ ಪ್ರಾಪರ್ಟಿ ಅಂತ ಇರುತ್ತೆ. ಅಂದರೆ ಕೆಲವೊಂದು ಸಬ್ಸ್ಟೆನ್ಸ್ಗಳು ಏನು ಮಾಡುತ್ತೆ, ಎಲೆಕ್ಟ್ರಿಸಿಟಿನ ತನ್ನ ಮುಖಾಂತರ ಪಾಸ್ ಮಾಡುತ್ತೆ. ಆದರೆ ಗೊತ್ತಿರ್ಬೋದು ನಿಮಗೆ, ಕೆಲವೊಂದು ಸಬ್ಸ್ಟೆನ್ಸ್ಗಳು ಎಲೆಕ್ಟ್ರಿಸಿಟಿನ ತಮ್ಮ ಮುಖಾಂತರ ಪಾಸ್ ಮಾಡೋದಕ್ಕೆ ಬಿಡೋದಿಲ್ಲ. ಅವುಗಳನ್ನ ನಾವು ಇನ್ಸುಲೇಟರ್ಸ್ ಅಂತ ಹೇಳ್ತೀವಿ ಅಲ್ವಾ, ಇನ್ಸುಲೇಟರ್ ಅಂತ ಹೇಳ್ತೀವಿ. ಸೊ ಈಗ ಯಾಕೆ ಕೆಲವೊಂದು ಕಂಡೀಷನ್ಸಲ್ಲಿ ಅಥವಾ ಕೆಲವೊಂದು ಮ್ಯಾಟರ್ಸು ಅಥವಾ ಎಲೆಕ್ಟ್ರಿಸಿಟಿನ ತನ್ನ ಮುಖಾಂತರ ಪಾಸ್ ಮಾಡೋದಕ್ಕೆ ಕೆಲವೊಂದು ಸಬ್ಸ್ಟೆನ್ಸ್ ಅಲೋ ಮಾಡುತ್ತೆ, ಕೆಲವೊಂದು ಸಬ್ಸ್ಟೆನ್ಸು ಅಲೋ ಮಾಡೋದಿಲ್ಲ. ಯಾಕೆ ಅಂತಂದರೆ ಅಲ್ಲಿ ನಾವು ಎರಡು ಪ್ರಾಪರ್ಟಿನ ಇಟ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಯಾಕೆ ಕೆಲವೊಂದು ಸಬ್ಸ್ಟೆನ್ಸ್ಗಳು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ ಅಂತಂದರೆ ಒಂದು ಕಡೆ ಹೇಳ್ತೀವಿ, ಸೊ ಒಂದು ಸಬ್ಸ್ಟೆನ್ಸ್ಗೆ ಅಥವಾ ಯಾವುದೋ ಒಂದು ಸಬ್ಸ್ಟೆನ್ಸ್ಗೆ ಕಂಡಕ್ಟಿವಿಟಿ ಪ್ರಾಪರ್ಟಿ ಜಾಸ್ತಿ ಇರುತ್ತೆ ಅಥವಾ ಕಂಡಕ್ಟೆನ್ಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ. ಸೊ ಇನ್ಯಾವುದೋ ಒಂದು ಸಬ್ಸ್ಟೆನ್ಸು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡಲ್ಲ ಅಥವಾ ಅಲೋ ಮಾಡಲ್ಲ ಪಾಸ್ ಆಗೋದಕ್ಕೆ ಅಂತಂದರೆ ಅದಕ್ಕೆ ಇನ್ನೊಂದು ಪ್ರಾಪರ್ಟಿ ಬರುತ್ತೆ, ಆ್ಯಂಡ್ ದಟ್ ಪ್ರಾಪರ್ಟಿ ಇಟ್ ಈಸ್ ಕಾಲ್ಡ್ ಆಸ್ ರೆಸಿಸ್ಟೆನ್ಸ್ ಅಂತ ಹೇಳ್ತಾನೆ. ಎಲ್ಲಿ ಯಾವ ಮ್ಯಾಟರ್ಗೆ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಇರುತ್ತೋ ಅಥವಾ ರೆಸಿಸ್ಟೆನ್ಸ್ ಪ್ರಾಪರ್ಟಿ ಯಾವುದಕ್ಕೆ ಜಾಸ್ತಿ ಇರುತ್ತೋ ಸೊ ಅಲ್ಲಿ ರೆಸಿಸ್ಟೆನ್ಸ್ ಜಾಸ್ತಿ ಇದ್ದಾಗ ಆ ಮ್ಯಾಟರ್ಗೆ ಅಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಆಗೋದಿಲ್ಲ, ಅಲ್ಲಿ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಕಡಿಮೆ ಇರುತ್ತೆ, ಹೀಗೆ ಹೇಳ್ತಾನೆ. ಟು ಹೌ ಮಚ್ ಎಕ್ಸ್ಟೆಂಟ್ ದಟ್ ಮ್ಯಾಟರ್ ವಿಚ್ ಕ್ಯಾನ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಆರ್ ನಾಟ್ ಅನ್ನೋದನ್ನು ಒಂದು ಸಿಂಪಲ್ ಪ್ರಾಪರ್ಟಿನ ಇಟ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಾರೆ. ಇದು ನಿಮಗೆ ಫಿಸಿಕ್ಸಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದಾರೆ, ಎಲ್ಲನೂ ಹೇಳ್ಕೊಟ್ಟಿದ್ದಾರೆ. ಇಲ್ಲಿ ನಾನು ಕೆಮಿಸ್ಟ್ರಿಗೆ ಸ್ವಲ್ಪ ಯಾಕೆ ಬೇಕು ಅಂತ ಮುಂದೆ ಹೇಳ್ತೀನಿ ನಿಮಗೆ. ಸೊ ಐ ಹ್ಯಾವ್ ಟೇಕನ್ ದ ಒನ್ ಮೋರ್ ಬೇಸಿಕ್ ಟರ್ಮ್. ಎಲೆಕ್ಟ್ರಿಸಿಟಿ ಬಗ್ಗೆ ನಾನು ಮಾತಾಡಬೇಕಾದಾಗ ಅಥವಾ ನಾವು ಅದರ ಬಗ್ಗೆ ಡಿಸ್ಕಷನ್ಲಿದ್ದಾಗ ಸೊ ಇನ್ನೊಂದು ಟರ್ಮನ್ನು ನಾವು ಯೂಸ್ ಮಾಡಬೇಕಾಗತ್ತೆ, ಆ್ಯಂಡ್ ಇಟ್ ಈಸ್ ನಥಿಂಗ್ ಬಟ್ ರೆಸಿಸ್ಟೆನ್ಸ್ ಅಂತ ಹೇಳ್ತಾನೆ. ರೆಸಿಸ್ಟೆನ್ಸ್ ಅಂತಂದರೆ ಏನು ನಿಮಗೆ ಗೊತ್ತಿದೆ, ಇಟ್ ಈಸ್ ದ ಮೆಜರ್ ಆಫ್ ಇಂಟೆನ್ಸ್ ಟು ಫ್ಲೋ ಆಫ್ ಕರೆಂಟ್. ಅಂದರೆ ಎಲೆಕ್ಟ್ರಿಸಿಟಿನ ತಡೆಯುವಂಥ ಸಾಮರ್ಥ್ಯ, ಒಂದು ಎಬಿಲಿಟಿ ಅಂತ ಏನು ಹೇಳ್ತೀವಿ, ಅದನ್ನು ಒಂದು ಪ್ರಾಪರ್ಟಿ ಅಂತ ಕರಿತೀವಿ. ಇಟ್ ಈಸ್ ದ ಮೆಜರ್ ಆಫ್ ಹಿಂಡ್ರೆನ್ಸ್ ಆರ್ ಮೆಜರ್ ಆಫ್ ಅಬ್ಜೆಕ್ಷನ್ ಟು ದ ಫ್ಲೋ ಆಫ್ ಕರೆಂಟ್. ಆ್ಯಂಡ್ ದೇರ್ಫೋರ್ ಇಸ್ ನೋಡಿ ಸಿಂಪಲ್ ಡೆಫಿನಿಷನ್, ದ ರೆಸಿಸ್ಟೆನ್ಸ್ ಇಸ್ ದ ಮೆಜರ್ ಆಫ್ ಹಿಂಡ್ರೆನ್ಸ್ ಟು ದ ಫ್ಲೋ ಆಫ್ ಕರೆಂಟ್ ಆ್ಯಂಡ್ ಇಟ್ ಈಸ್ ಕಾಲ್ಡ್ ಆಸ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಇದು ಫಿಸಿಕ್ಸಲ್ಲಿ ನಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹಾಗೆ ನನಗೆ ಯಾಕೆ ಬೇಕು ಇದನ್ನು ಮುಂದೆ ಹೇಳ್ತೀನಿ. ಸೊ ಈಗ ಯಾವುದೇ ಒಂದು ರೆಸಿಸ್ಟೆನ್ಸ್ ಅಂತ ತಗೊಂಡಾಗ ದ ರೆಸಿಸ್ಟೆನ್ಸ್ ಪ್ರಾಪರ್ಟಿ ಆಫ್ ಎ ಮ್ಯಾಟರ್, ಒಂದು ಮ್ಯಾಟ್ರ್ ಇದೆ, ಅದಕ್ಕೊಂದು ರೆಸಿಸ್ಟೆನ್ಸ್ ಪ್ರಾಪರ್ಟಿ ಇದೆ ಅಂತ ತಗೊಂಡಾಗ ಆ ಒಂದು ರೆಸಿಸ್ಟೆನ್ಸ್ ಪ್ರಾಪರ್ಟಿ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದರೆ ನಾರ್ಮಲಾಗಿ ನಿಮಗೆ ಗೊತ್ತಿದೆ, ರೆಸಿಸ್ಟೆನ್ಸ್ ಅಂತ ತಗೊಂಡಾಗ ಅದನ್ನು ನಾನು ಆರ್ ಅಂತ ತೊಗೊಳ್ತೀನಿ, ಕ್ಯಾಪಿಟಲ್ ಆರಿಂದ ಅದನ್ನು ನಾನು ಡಿನೋಟ್ ಮಾಡ್ತೀನಿ. ದ ರೆಸಿಸ್ಟೆನ್ಸ್ ಆಫ್ ಎ ಮ್ಯಾಟರ್ ಆಫ್ ಎ ಸಬ್ಸ್ಟೆನ್ಸ್ ಅಂತ ತಗೊಂಡಾಗ ಸೊ ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದರೆ ಆಲ್ವೇಸ್ ದಟ್ ಡಿಪೆಂಡ್ಸ್ ಆನ್ ಟೂ ಪ್ರಾಪರ್ಟಿ ಮೇಲೆ ಡಿಪೆಂಡ್ ಆಗುತ್ತೆ, ಎರಡು ಪ್ರಾಪರ್ಟಿ ಮೇಲೆ ಡಿಪೆಂಡ್ ಆಗುತ್ತೆ, ಎರಡು ಪ್ರಾಪರ್ಟಿ ಆಫ್ ಎ ಮ್ಯಾಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಹೇಗೆ ಅಂತ ನೋಡಿ, ಹೀಗೆ ವಿ ನೋ ದಟ್ ರೆಸಿಸ್ಟೆನ್ಸ್ ಆರ್ ಅಂತ ತೊಗೊಂಡಿದ್ದೀನಿ, ಆರ್ ಇಟ್ ಈಸ್ ಆಲ್ವೇಸ್ ಡಿಪೆಂಡಿಂಗ್ ಆನ್, ನಿಮ್ಗಲ್ಲಿ ಕಾಣಲಿ ನಾನು ದೊಡ್ಡದಾಗಿ ಬರೀತೀನಿ, ಆರ್ ವಿಚ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು, ಒಂದು ಮ್ಯಾಟ್ರ್ ಅಂತ ಬಂದಾಗ ಆ ಮ್ಯಾಟರ್ಗೆ ಎರಡು ಪ್ರಾಪರ್ಟಿ ಬರುತ್ತೆ. ಸೊ ಒಂದು ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ, ದ ಲೆಂತ್ ಆಫ್ ದ ಮ್ಯಾಟರ್. ಇನ್ನೊಂದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಏರಿಯಾ ಆಫ್ ದ ಮ್ಯಾಟರ್ ಎ. Therefore, always the resistance of any substance which is always depending on two factors or two parameters, that is or it is proportional to L divided by A. ಅಂದರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್ ಆಫ್ ದ ಸಬ್ಸ್ಟೆನ್ಸ್ ಡಿವೈಡೆಡ್ ಬೈ ಅಥವಾ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಏರಿಯಾ ಆಫ್ ದಟ್ ಸಬ್ಸ್ಟೆನ್ಸ್ ಆರ್ ಏರಿಯಾ ಆಫ್ ದಟ್ ಮ್ಯಾಟರ್. ಅರ್ಥ ಆಗುತ್ತಲ್ವಾ? ದೇರ್ಫೋರ್ ಆರ್ ಇಟ್ ಈಸ್ ಪ್ರಪೋರ್ಷನಲ್ ಟು ಎಲ್ ಬೈ ಎ ಅಂತ ತಗೊಂಡೆ. ಈಗ ನೆಕ್ಸ್ಟ್ ಮುಂದೆ ಹೋದರೆ ಸೊ ಆರ್ ಇದೆ, ಈಗ ಪ್ರಪೋರ್ಷನಾಲಿಟೀಸ್ ನಿಮ್ಗೆ ಗೊತ್ತಿದೆ ಫಿಸಿಕ್ಸ್ ಅಥವಾ ಮ್ಯಾಥಮೆಟಿಕ್ಸಲ್ಲಿ, ಇದನ್ನು ರಿಮೂವ್ ಮಾಡಿದ್ರೆ ಅಲ್ಲೊಂದು ಕಾನ್ಸ್ಟೆಂಟ್ ಅಂತ ತೊಗೊಳ್ತೀನಿ. ಸೊ ಇಫ್ ಐ ರಿಮೂವ್ ದಿಸ್
ಪ್ರೊಪೋರ್ಷನಾಲಿಟಿ ಸೈನ್. ಇವಾಗ ಒಂದು ಕಾನ್ಸ್ಟೆಂಟನ್ನು ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀವಿ. ದಟ್ ಕಾನ್ಸ್ಟೆಂಟ್ ಇಲ್ಲಿ ನಾನು ಇದನ್ನು ರೋ ಅಂತ ತೊಗೊಳ್ತೀನಿ. ಹಿಂಗೆ ಹೇಳಿದ್ರೆ ಇದು ರೋ ಅಂತ ಕೇಳಿದರೆ ನೀವು ಫಿಸಿಕ್ಸಲ್ಲಿ ರೋ ಇಂಟು ಎಲ್ ಬೈ ಎ ಆಗುತ್ತದು. ದೇಫೋ ವಾಟ್ ಇಸ್ ದಿಸ್ ರೋ ಅಂತ ಬಂದಾಗ ಅದಕ್ಕೊಂದು ಹೆಸರನ್ನ ಕೊಡ್ತೀವಿ, ಅಥವಾ ಅದಕ್ಕೊಂದು ಟರ್ಮ್, ಅದಕ್ಕೊಂದು ಹೆಸರನ್ನ ಕೊಟ್ಟು ಅದನ್ನು ಒಂದು ಟರ್ಮ್ ಅಂತ ಕಾಲ್ ಮಾಡ್ತೀವಿ. ಆ್ಯಂಡ್ ದಿಸ್ ರೋನ ನಾವು ಒಂದು ಕಾನ್ಸ್ಟೆಂಟ್ ಅಂತ ತೊಗೊಳ್ತೀನಿ, ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಅಂತ ತೊಗೊಳ್ತೀವಿ. ಆ ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಅಂತಂದರೆ ಇಲ್ಲಿ ನಾವು ಇದಕ್ಕೆ ಒಂದು ಹೆಸರನ್ನ ಕೊಟ್ಟಿದ್ದೀವಿ. ಇಟ್ ಈಸ್ ಕಾಲ್ಡ್ ಎ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್. ಇದು ಗೊತ್ತಿದೆ ನಿಮಗೆ, ಫಿಸಿಕ್ಸಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದಾರೆ. ಇಟ್ ಈಸ್ ಕಾಲ್ಡ್ ಎ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಆರ್ ರೆಸಿಸ್ಟಿವಿಟಿ ಅಂತ ಕರಿತೀವಿ. ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಆರ್ ರೆಸಿಸ್ಟಿವಿಟಿ. ಸೊ ಮತ್ತು ಇದನ್ನು ರಬ್ ಮಾಡ್ತಾ ಇದ್ದೀನಿ. ಸೊ ಅಲ್ಲೇನಿದೆ ಹಾಗೆ ಹೋಗ್ತೀನಿ. ಸೊ ಸೊ ರೆಸಿಸ್ಟೆನ್ಸ್ ಅಂತಂದರೆ ಗೊತ್ತಾಯ್ತು ನಿಮಗೆ. ಇಟ್ ಈಸ್ ನಥಿಂಗ್ ಬಟ್ ದ ಮೆಜರ್ ಆಫ್ ಇಂಡನ್ಸ್ ಟು ದ ಫ್ಲೋ ಆಫ್ ಕರೆಂಟ್ ಅಂತ ಹೇಳ್ದ. ಸೊ ಆಲ್ವೇಸ್ ದ ರೆಸಿಸ್ಟೆನ್ಸ್ ಆಫ್ ಎನಿ ಮ್ಯಾಟರ್ ಅಂತ ತಗೊಂಡಾಗ ಇಟ್ ಈಸ್ ಆಲ್ವೇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಲೆಂತ್ ಆಫ್ ದ ಸಬ್ಸ್ಟೆನ್ಸ್ ಡಿವೈಡೆಡ್ ಬೈ ಏರಿಯಾ ಆಫ್ ದ ಮ್ಯಾಟರ್ ಅಥವಾ ಸಬ್ಸ್ಟೆನ್ಸ್ ಅಂತ ಹೇಳ್ದ. ಸೊ ಅಲ್ಲಿ ನಾನು ಪ್ರೊಪೋರ್ಷನಾಲಿಟಿ ಸೈನನ್ನು ರಿಮೂವ್ ಮಾಡಿದೆ ಅಂತ ಅಂದ್ಕೊಳ್ಳಿ. ರಿಮೂವ್ ಮಾಡಿದಾಗ ಸೊ ಇಲ್ಲೊಂದು ಬಂತು ಹೀಗೆ, ಆರ್ ಇಟ್ ಈಸ್ ಈಕ್ವಲ್ ಟು ರೋ ಇಂಟು ಎಲ್ ಬೈ ಎ ಅಂತ ತಗೊಂಡೆ. ಸೊ ಇನ್ನೊಂದು ಈ ಕಡೆ ನಾನು ಮೆನ್ಷನ್ ಮಾಡಿದ್ದೀನಿ, ನಿಮ್ಗೆ ಗೊತ್ತಿದೆ ಇದು. ಸೊ ರೆಸಿಸ್ಟೆನ್ಸ್ ಅಂತ ತೊಗೊಂಡಾಗ ಅದೊಂದು ಪ್ರಾಪರ್ಟಿ, ಆ ಪ್ರಾಪರ್ಟಿಗೆ ಒಂದು ಸೊ ಅದನ್ನು ನಾವು ಒಂದು ಮ್ಯಾಗ್ನಿಟ್ಯೂಡ್ಗೆ ಕೊಡ್ತೀವಿ, ಅಂದರೆ ಅದಕ್ಕೊಂದು ವ್ಯಾಲ್ಯೂ ಬರುತ್ತೆ ಅಂತ ಹೇಳ್ತೀವಿ. ಆ ರೆಸಿಸ್ಟೆನ್ಸ್ ವ್ಯಾಲ್ಯೂನ ನಾವು ಎಕ್ಸ್ಪ್ರೆಸ್ ಮಾಡಬೇಕು ಅಂತಂದಾಗ ಅದಕ್ಕೊಂದು ಯೂನಿಟನ್ನು ನಾವು ಕೊಡ್ತೀವಿ. ದ ಯೂನಿಟ್ ಫಾರ್ ರೆಸಿಸ್ಟೆನ್ಸ್ ಇಟ್ ಈಸ್ ನಥಿಂಗ್ ಬಟ್ ಓಮ್. ಗೊತ್ತಿದೆ ನಿಮಗೆ ಓಮ್ ಅಲ್ವಾ? ಸೊ ಇಟ್ ಇಸ್ ಆಲ್ ಅಬೌಟ್ ದ ಯೂನಿಟ್ ಆಫ್ ರೆಸಿಸ್ಟೆನ್ಸ್ ಅಂತ ಹೇಳ್ತಾನೆ. ನಾನು ಹೇಳಿದೆ ನಿಮಗೆ ಆರ್ ಇಟ್ ಈಸ್ ಈಕ್ವಲ್ ಟು ಸೊ ಎಲ್ ಬೈ ಎ, ಆರ್ ಇಟ್ ಈಸ್ ಈಕ್ವಲ್ ಟು ರೋ ಇಂಟು ಎಲ್ ಬೈ ಎ ಅಂತ ಹೇಳಿದೆ. ರೋ ಅಂತಂದರೆ ಏನು ಅದನ್ನು ಹೇಳ್ತಾನೆ. ರೋ ಅಂತಂದರೆ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಆರ್ ಸಿಂಪ್ಲಿ ಇಟ್ ಈಸ್ ಕಾಲ್ಡ್ ಆಸ್ ರೆಸಿಸ್ಟಿವಿಟಿ. ಈಗ ಇದಕ್ಕೊಂದು ಡೆಫಿನೇಷನ್ ಕೊಡಬೇಕು ಇವಾಗ ನಾನು. ಯಾವುದಕ್ಕೆ? ಈ ರೋಗೆ ಒಂದು ಡೆಫಿನೇಷನ್ ಕೊಡಬೇಕು, ಅಥವಾ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ಗೆ ಡೆಫಿನೇಷನ್ ಕೊಡಬೇಕು. ಹೆಂಗೆ ಕೊಡ್ತೀನಿ? ಒಂದು ಕಂಡೀಷನ್ನ ಅಸ್ಯೂಮ್ ಮಾಡ್ಕೊಳ್ತೀನಿ. ಏನು ಕಂಡೀಷನ್ ಅಸ್ಯೂಮ್ ಮಾಡ್ಕೊಳ್ತೀನಿ ಅಂತಂದರೆ ನೋಡಿ, ಇದೊಂಚೂರು ಈ ಕಡೆಗೆ ನಾನು ಅದನ್ನು ರೀಶಫಲ್ ಮಾಡ್ಕೊಳ್ತೀನಿ. ರೋನ ಒಂದು ಸೈಡಿಗೆ ತೊಗೊಳ್ತೀನಿ. ಈ ರೈಟ್ ಸೈಡ್ ಏನಿದೆ ರೋ ಅದನ್ನು ಅಲ್ಲೇ ಉಳಿಸ್ಕೊಳ್ತೀನಿ. ರೋ ಮಾತ್ರ ಅಲ್ಲಿ ಇಟ್ಕೊಂಡು ಇನ್ನು ಬಾಕಿದನ್ನೆಲ್ಲ ಲೆಫ್ಟಿಗೆ ಕಳಿಸ್ತೀನಿ. ಸೊ ಲೆಫ್ಟಲ್ಲಿ ಸೊ ಆರ್ ಇದೆ ಅದನ್ನು ತಗೊಂಡೆ. ದಟ್ ಇಂಟು ಇಲ್ಲಿ ಕೆಳಗಡೆ ರೈಟ್ ಸೈಡ್ನಲ್ಲಿ ಎ ಇದೆ, ಅದು ನ್ಯೂಮರೇಟರ್ ಬರುತ್ತೆ, ಎ ಡಿವೈಡೆಡ್ ಬೈ ಎಲ್ ಹಿಂಗಾಗುತ್ತೆ. ಎ ಬೈ ಎಲ್ ಅಂತ ಆಯಿತು. ಈಗ ಡೆಫಿನೇಷನ್ ಕೊಡ್ತೀನಿ ನೋಡಿ, ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಒಂದು ಡೆಫಿನೇಷನ್ ಕೊಡ್ತೀನಿ. ಹೆಂಗೆ ಕೊಡ್ತೀನಿ ಅಂತಂದರೆ ಒಂದು ಕಂಡೀಷನ್ ಅಸ್ಯೂಮ್ ಮಾಡ್ಕೊಳ್ತೀನಿ. ಏನು ಡೆಫಿನೇಷನ್ ಕೊಡಬೇಕು ಅಂತ ನಾನು ಏನು ಮಾಡ್ತೀನಿ ಅಂತ, ರೈಟ್ ಸೈಡ್ನಲ್ಲಿ ಇಲ್ಲಿ ಎ ಅಂದರೆ ಏರಿಯಾ ಆಫ್ ದ ಮ್ಯಾಟರ್ ಆ್ಯಂಡ್ ಎಲ್ ಇದ್ದರೆ ಎಲ್ ಅಂದರೆ ಲೆಂತ್ ಆಫ್ ದ ಸಬ್ಸ್ಟೆನ್ಸ್ ಅಂತ ಹೇಳಿದ್ನಲ್ಲ, ಇದೆರಡಕ್ಕೂ ನಾನು ಒಂದು ವ್ಯಾಲ್ಯೂನ ಕೊಡ್ತೀನಿ. ಸೊ ಬೈ ಕನ್ಸಿಡರಿಂಗ್ ದ ಲೆಂತ್ ಆ್ಯಂಡ್ ದ ಏರಿಯಾ ಆ್ಯಸ್ ಯೂನಿಟ್ ಲೆಂತ್ ಅಂತ ತೊಗೊಳ್ತೀನಿ. ಬೈ ಕನ್ಸಿಡರಿಂಗ್ ದೋಸ್ ಟರ್ಮ್ಸ್ ಆ್ಯಸ್ ಯೂನಿಟಿ. ಏನು ಕಂಡೀಷನ್ನು? ಇಫ್ ಐ ಟೇಕ್ ದಟ್ ಸಬ್ಸ್ಟೆನ್ಸ್ ದಟ್ ಈಸ್ ಎಲ್ ಇಟ್ ಈಸ್ ಈಕ್ವಲ್ ಟು, ಅಂದರೆ ನನ್ನ ಹತ್ರ ಒಂದು ಸಬ್ಸ್ಟೆನ್ಸ್ ಏನು ತೊಗೊಂಡಿದ್ದೀನಿ, ಅದರ ಲೆಂತ್ ಎಕ್ಸಾಕ್ಟ್ಲಿ 1 ಮೀಟರ್ ಅಂತ ತೊಗೊಂಡಿದ್ದೀನಿ. 1 ಮೀಟರ್ ಅಂತ ತೊಗೊಂಡೆ. ಸಿಮಿಲರ್ಲಿ ದ ಏರಿಯಾ ಆಫ್ ದಟ್ ಸಬ್ಸ್ಟೆನ್ಸ್ ಇಟ್ ಈಸ್ ಈಕ್ವಲ್ ಟು 1 ಸ್ಕ್ವೇರ್ ಮೀಟರ್ ಅಂತ ತೊಗೊಂಡೆ ಅಂತ ಅಂದ್ಕೊಳ್ಳಿ. ಗೊತ್ತಾಗಿದೆಯಲ್ಲ? ಈ ಕಂಡೀಷನ್ನ ಅಸ್ಯೂಮ್ ಮಾಡಿಕೊಂಡು ನಾನು ಇದಕ್ಕೆ ಒಂದು ಡೆಫಿನೇಷನ್ನ ಕೊಡ್ತಾಯಿದ್ದೀನಿ. ಸೊ ಇಲ್ಲಿ ಏನು ಈಕ್ವೇಷನ್ ಬಂತು ಅದನ್ನು ತಗೊಂಡು ಸ್ವಲ್ಪ ರಿಅರೇಂಜ್ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡ್ತಾಯಿದ್ದೀನಿ, ಕಂಡೀಷನ್ ಅಸ್ಯೂಮ್ ಮಾಡ್ಕೊಳ್ತಾಯಿದ್ದೀನಿ. ದ ಲೆಂತ್ ಆಫ್ ದ ಸಬ್ಸ್ಟೆನ್ಸ್ ವಿಚ್ ಐ ಹ್ಯಾವ್ ಟೇಕನ್ ಇಟ್ ಈಸ್ ಈಕ್ವಲ್ ಟು 1 ಮೀಟರ್ ಆ್ಯಂಡ್ ಏರಿಯಾ ಇಟ್ ಈಸ್ ಈಕ್ವಲ್ ಟು 1 ಸ್ಕ್ವೇರ್ ಮೀಟರ್. ಹಿಂಗೆ ತೊಗೊಂಡೆ. ಗೊತ್ತಾಯ್ತಲ್ಲ? ಅವಾಗ ಏನಾಗುತ್ತೆ ನೋಡಿ, ನೋಡೋಣ. ಸೊ ಇವಾಗ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾಯಿದ್ದೀನಿ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸೊ ನೋಡಿ ಕಲರ್ ಚೇಂಜ್ ಮಾಡ್ಕೊಳ್ತೀನಿ. ದಟ್ ಈಸ್ ರೋ ಇಟ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಆರ್ ಹಾಗೆ ತೊಗೊಂಡಿದ್ದೀನಿ. ದಟ್ ಇಂಟು ಏರಿಯಾ ಇಟ್ ಈಸ್ ಈಕ್ವಲ್ ಟು 1 ಸ್ಕ್ವೇರ್ ಮೀಟರ್ ಅಂತ ತೊಗೊಂಡೆ, ಅದನ್ನು ಹಿಂಗೆ ಬರ್ಕೊಂಡೆ, ಡಿವೈಡೆಡ್ ಬೈ ಲೆಂತ್ ಇಟ್ ಈಸ್ ಈಕ್ವಲ್ ಎಷ್ಟು ತೊಗೊಂಡೆ, 1 ಮೀಟರ್. ಇಲ್ಲಿ ನೋಡಿ 1 ಆ್ಯಂಡ್ 1 ಗೆಟ್ ಕ್ಯಾನ್ಸಲ್, 1 ಉಳ್ಕೊಳ್ಳುತ್ತೆ. ಇಲ್ಲಿ ಮೀಟರ್ ಸ್ಕ್ವೇರ್ ಇದೆ ಮತ್ತು ಮೀಟರ್ ಉಳ್ಕೊಳೋದು. ದಟ್ಸ್ ಇಟ್. ಇನ್ನೇನು ಉಳ್ಕೊತು ಇಲ್ಲಿ ಎಲ್ಲ ಹೋದ್ಮೇಲೆ, ಎಲ್ಲ ಯೂನಿಟಿ ಅಂತ ತೊಗೊಂಡ್ಮೇಲೆ ಇನ್ನೇನು ಉಳ್ಕೊತು ಅಂದರೆ ರೋ ಇಟ್ ಈಸ್ ಈಕ್ವಲ್ ಟು ಆರ್ ಆಯಿತು. That means the specific resistance of a matter or of a substance it is equal to the resistance of that substance. The specific resistance of a matter is equal to the resistance of that matter when the area of the matter it is equal to 1 square meter
ಆ್ಯಂಡ್ ದ ಲೆಂತ್ ಆಫ್ ದಟ್ ಮ್ಯಾಟರ್ ಇಟ್ ಈಸ್ ಈಕ್ವಲ್ ಟು 1 ಮೀಟರ್. ಈ ಕಂಡೀಷನಲ್ಲಿ ನಾನು ಅಸ್ಯೂಮ್ ಮಾಡಿಕೊಂಡಾಗ ಅಲ್ಲಿ ರೆಸಿಸ್ಟೆನ್ಸ್ ಎಷ್ಟು ಬರುತ್ತೋ, ಅಂದರೆ ಬೈ ಕನ್ಸಿಡರಿಂಗ್ ದ ಏರಿಯಾ ಆ್ಯಂಡ್ ದ ಲೆಂತ್ ಬೈ ಯೂನಿಟಿ ಆ್ಯಸ್ ಯೂನಿಟಿ ಅಂತ ತಗೊಂಡು ನಾನು ಅದಕ್ಕೆ ಡೆಫಿನೇಷನ್ಗೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಅಲ್ಲಿ ದ ರೆಸಿಸ್ಟೆನ್ಸ್ ಆಫ್ ದ ಸಬ್ಸ್ಟೆನ್ಸ್ ಎಷ್ಟು ಬರುತ್ತೆ, ಆ್ಯಂಡ್ ದಟ್ ಇಟ್ ಸೆಲ್ಫ್ ಇಟ್ ಈಸ್ ಈಕ್ವಲ್ ಟು ದ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಆರ್ ರೆಸಿಸ್ಟಿವಿಟಿ ಆಫ್ ದಟ್ ಮ್ಯಾಟರ್ ಅಂತ ಹೇಳ್ತಾನೆ. ಗೊತ್ತಾಯ್ತಲ್ಲ? ದೇಫೋ ಅದಕ್ಕೊಂದು ಯೂನಿಟ್ ಬರುತ್ತೆ, ಏನು ಬರುತ್ತೆ ಅಂತ ನೋಡೋಣ ಇವಾಗ. ಸೊ ದೇಫೋ ನಿಮ್ಗೆ ಗೊತ್ತಾಯ್ತು ಇಲ್ಲಿ ಡೆಫಿನೇಷನ್ ಯಾವ ರೀತಿ ಕೊಡೋದು ಅಂತ. ಸೊ ಅದಕ್ಕೊಂದು ಡೆಫಿನೇಷನ್ ಕೊಟ್ಟಾಗ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಥವಾ ರೆಸಿಸ್ಟಿವಿಟಿಗೆ ಒಂದು ಡೆಫಿನೇಷನನ್ನು ಕೊಡ್ತೀವಿ. ಯಾವ ಥರ ಕೊಡ್ತೀವಿ ಒಂದು ಡೆಫಿನೇಷನ್ ಅಂತ ನೋಡಿ, ಹೀಗೆ ಕೊಡ್ತಾ ಇದ್ದೀನಿ. ದ ರೆಸಿಸ್ಟಿವಿಟಿ ಈಸ್ ಈಕ್ವಲ್ ಟು ದ ರೆಸಿಸ್ಟೆನ್ಸ್. ನಾನು ತೋರಿಸ್ತೇನೆ ನಿಮಗೆ. ರೆಸಿಸ್ಟಿವಿಟಿ ಇಟ್ ಈಸ್ ಈಕ್ವಲ್ ಟು ರೆಸಿಸ್ಟೆನ್ಸ್ಗೆ ಅದು ಈಕ್ವಲ್ ಆಗುತ್ತೆ, ಆಫ್ ದಟ್ ಮ್ಯಾಟರ್ಗೆ ಈಕ್ವಲ್ ಆಗುತ್ತೆ. ಯಾವಾಗ ಅಂತಂದರೆ ದ ರೆಸಿಸ್ಟಿವಿಟಿ ಈಸ್ ಈಕ್ವಲ್ ಟು ದ ರೆಸಿಸ್ಟೆನ್ಸ್ ಆಫ್ ಎ ಸಬ್ಸ್ಟೆನ್ಸ್ placed between two electrodes which are separated by 1 meter and 1 square meter, area of 1 square meter. ಅಂದರೆ ಪರ್ಟಿಕ್ಯುಲರಾಗಿ ಹಿಂಗೆ ತೋರಿಸ್ಕೋತೀನಿ. ನಾನು ಯಾವುದೋ ಒಂದು ಸಬ್ಸ್ಟೆನ್ಸನ್ನು ತೊಗೊಂಡಿದ್ದೀನಿ, ಅದರದ್ದು ರೆಸಿಸ್ಟಿವಿಟಿನ ಕಂಡುಹಿಡಿತಾ ಇದ್ದೀನಿ. ಸೊ ಅದನ್ನು ಕಂಡುಹಿಡಿಬೇಕು ಅಂತಂದರೆ 2 ಎಲೆಕ್ಟ್ರೋಡ್ಸನ್ನು ಫಸ್ಟು ತೊಗೊಂಡೆ. 2 ಎಲೆಕ್ಟ್ರೋಡ್ಸನ್ನು ತೊಗೊಂಡು ಏನು ಮಾಡಿದ್ದೀನಿ, ಅದ್ರ ಮಧ್ಯೆ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸನ್ನು ಇಟ್ಕೊಂಡಿದ್ದೀನಿ. ನೋಡಿ, ದಿಸ್ ಈಸ್ ವಾಟ್ ದ ಸಬ್ಸ್ಟೆನ್ಸ್. ಅದಕ್ಕೆ ನನಗೆ ಸ್ಪೆಸಿಫಿಕ್ ರೆಸಿಸ್ಟಿವಿಟಿ ಬೇಕು. ಸೊ ದೇಫೋ ಈಗ ನಾನು ಏನು ಮಾಡಿದ್ದೀನಿ ಅಂತಂದರೆ, ಸೊ ದಟ್ ಸಬ್ಸ್ಟೆನ್ಸನ್ನು ನಾನು ಬಿಟ್ವೀನ್ 2 ಎಲೆಕ್ಟ್ರೋಡ್ಸ್ ನಾನು ಅದನ್ನು ಪ್ಲೇಸ್ ಮಾಡಿದ್ದೀನಿ. ಪ್ಲೇಸ್ ಮಾಡಿಬಿಟ್ಟು ಏನು ಮಾಡಿ, ಯಾವ ಥರ ಪ್ಲೇಸ್ ಮಾಡಿದ್ದೀನಿ ಅಂತಂದರೆ ದೇ ಆರ್ ಸಪ್ರೇಟೆಡ್ ಬೈ ಮೀನ್ಸ್ ಆಫ್ 1 ಮೀಟರ್. ಅಂದರೆ ಲೆಂತ್ ಆಫ್ ದ ಮ್ಯಾಟರ್ ಇಟ್ ಈಸ್ ಈಕ್ವಲ್ ಟು 1 ಮೀಟರ್ ಆ್ಯಂಡ್ ದ ಏರಿಯಾ ಆಫ್ ದಿಸ್ ಮ್ಯಾಟರ್ ಇಟ್ ಈಸ್ ಈಕ್ವಲ್ ಟು 1 ಸ್ಕ್ವೇರ್ ಮೀಟರ್. ಹಿಂಗೆ ತೊಗೊಂಡಿದ್ದೀನಿ ಅಂತ ನೋಡಿ. ಈ ಕಂಡೀಷನಲ್ಲಿ ದ ಲೆಂತ್ ಆಫ್ ದ ಸಬ್ಸ್ಟೆನ್ಸ್ 1 ಮೀಟರ್ ಇದೆ, ದ ಏರಿಯಾ ಆಫ್ ದ ಸಬ್ಸ್ಟೆನ್ಸ್ 1 ಸ್ಕ್ವೇರ್ ಮೀಟರ್ ಇದೆ. ಸೊ ಈ ಸ್ಪೆಸಿಫಿಕ್ ಕಂಡೀಷನಲ್ಲಿ ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಎ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್. ಅಂದರೆ ಒಂದು ಸ್ಪೆಸಿಫಿಕ್ ಕಂಡೀಷನಲ್ಲಿ ಸಬ್ಸ್ಟೆನ್ಸನ್ನು ನಾನು ಕನ್ಸಿಡರ್ ಮಾಡಿದ್ದೀನಿ. ದೇಫೋ ಆ ಸ್ಪೆಸಿಫಿಕ್ ಕಂಡೀಷನಲ್ಲಿ ರೆಸಿಸ್ಟೆನ್ಸ್ ಏನು ಬರುತ್ತೆ ಅದನ್ನು ನಾವು ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ ನಿಮಗೆ? ದೇಫೋ ಇಟ್ ಈಸ್ ಈಕ್ವಲ್ ಟು ದ ರೆಸಿಸ್ಟಿವಿಟಿ ಇಟ್ ಈಸ್ ಈಕ್ವಲ್ ಟು ದ ರೆಸಿಸ್ಟೆನ್ಸ್ ಆಫ್ ದ ಸಬ್ಸ್ಟೆನ್ಸ್ ಪ್ಲೇಸ್ಡ್ ಬಿಟ್ವೀನ್ 2 electrodes which are separated by 1 meter and area of 1 square meter and having the area of 1 square meter, and in such a condition it is called as ಏನಂತ ಕರಿತೀವಿ, ರೆಸಿಸ್ಟಿವಿಟಿ ಅಂತ ಹೇಳ್ತೀವಿ. ಗೊತ್ತಾಯ್ತಲ್ಲ? ನೆಕ್ಸ್ಟು ಸೊ ಸಿಮಿಲರ್ ಟು ದಟ್ ಆಫ್ ರೆಸಿಸ್ಟೆನ್ಸ್. ಅಲ್ಲಿ ರೆಸಿಸ್ಟೆನ್ಸ್ಗೆ ನೀವು ನೋಡಿದ್ರಿ ಅದಕ್ಕೊಂದು ಯೂನಿಟ್ ಬರುತ್ತೆ ಅಂತ ಹೇಳಿದೆ ನಾನು. ಏನು ಯೂನಿಟ್ ಬರುತ್ತೆ? ದ ಯೂನಿಟ್ ಆಫ್ ರೆಸಿಸ್ಟೆನ್ಸ್ ಅಥವಾ ಯೂನಿಟ್ ಫಾರ್ ರೆಸಿಸ್ಟೆನ್ಸ್ ಇಟ್ ಈಸ್ ಈಕ್ವಲ್ ಟು ಓಮ್ ಅಂತ ಹೇಳಿದೆ. ಅದೇ ಥರ ರೆಸಿಸ್ಟಿವಿಟಿಗೂ ಒಂದು ಯೂನಿಟನ್ನು ಇಡ್ಬೋದು. ನಾನು ಇಲ್ಲಿ ಬರ್ಕೊಳ್ತಾ ಇದ್ದೀನಿ ನೋಡಿ, ತೋರಿಸ್ತೀನಿ ನಿಮಗೆ. ಏನು ಅಂತಂದರೆ ತೋರಿಸ್ತೀನಿ ನಿಮಗೆ. ಈಗ ಲೆಫ್ಟಲ್ಲಿ ಈಗ ನನಗೆ ಅಕಾರ್ಡಿಂಗ್ ಟು ದ ಇಕ್ವೇಷನ್ ಆರ್ ಇಟ್ ಈಸ್ ಈಕ್ವಲ್ ಟು ರೋ ಇಂಟು ಎಲ್ ಬೈ ಎ ಅಂತ ಇಲ್ಲಿ ಇತ್ತು. ಈಗ ನನಗೆ ಈ ರೋಗೆ ನನಗೆ ಯೂನಿಟ್ ಬೇಕು. ಅಂದರೆ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಏನು ತೊಗೊಂಡಿದ್ದೀನಿ ಅಥವಾ ರೆಸಿಸ್ಟಿವಿಟಿಗೆ ಯೂನಿಟನ್ನು ಮೆನ್ಷನ್ ಮಾಡಬೇಕು, ಮಾಡ್ತಾ ಇದ್ದೀನಿ ನೋಡಿ. ಸೊ ಯಾವ ಥರ ಅಂತಲೇ ಇಕ್ವೇಷನ್ ತೊಗೊಂಡು ಸೊ ಆ ರೋ ಒಂದು ಬಿಟ್ಟು ಇನ್ನೆಲ್ಲದಕ್ಕೂ ಯೂನಿಟ್ಸ್ ಗೊತ್ತಿದೆ ನನಗೆ. ಆರ್ ಅಂದರೆ ರೆಸಿಸ್ಟೆನ್ಸ್, ಅದಕ್ಕೆ ಯೂನಿಟ್ಸ್ ಗೊತ್ತು. ಎಲ್ ಅಂದರೆ ಲೆಂತು ಯೂನಿಟ್ ಗೊತ್ತು. ಏರಿಯಾ ಅಂದರೆ ಏರಿಯಾಗೆ ಎಗೆ ನಮಗೆ ಯೂನಿಟ್ ಗೊತ್ತು. ಎಲ್ಲನೂ ಬರ್ಕೊಳ್ತೀನಿ ನೋಡಿ. ಆರ್ ಅಂದರೆ ಅದಕ್ಕೊಂದು ಯೂನಿಟನ್ನು ಕೊಡ್ತೀನಿ, ಓಮ್ ಹೇಳಿದೆ ನಿಮಗೆ. ರೆಸಿಸ್ಟೆನ್ಸ್ ಅಂತ ಅಂದಾಗ ಅದಕ್ಕೆ ಓಮ್ ಅಂತ ಕೊಡ್ತೀನಿ. ರೋ ಗೊತ್ತಿಲ್ಲ, ಅದನ್ನು ಹಾಗೆ ಬರ್ಕೊಂಡೆ. ಎಲ್ ಅಂದಾಗ ಅದಕ್ಕೆ ಮೀಟರ್ ಅಂತ ಕೊಡ್ತೀವಿ, 1 ಮೀಟರ್ ಲೈಕ್ ದಿಸ್, ಅದು ಯೂನಿಟ್. ಏರಿಯಾ ಮೀನ್ಸ್ 1 ಸ್ಕ್ವೇರ್ ಮೀಟರ್. ದೇಫೋ ಇಲ್ಲೇನಾಯಿತು, ರೈಟ್ ಸೈಡ್ನಲ್ಲಿ ಇಲ್ಲಿ 1 ಮೀಟರ್ ಇದೆ, ಇಲ್ಲಿ ಮೀಟರ್ ಸ್ಕ್ವೇರ್ ಇದೆ, ಅದರಲ್ಲಿ 1 ಮೀಟರ್ ಹೋಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳ್ಕೊಳ್ಳೋದೆಷ್ಟು? 1 ಮೀಟರ್ ಉಳ್ಕೊಳ್ಳುತ್ತೆ. ದೇಫೋ ಇಲ್ಲಿ ಉಳ್ಕೊಳ್ಳೋದೇನು? ರೋ ಇಟ್ ಈಸ್ ಈಕ್ವಲ್ ಟು ರೋ ಇಂಟು ಓಮ್ ಇಸ್ ಈಕ್ವಲ್ ಟು ರೋ ಇಂಟು ಮೇಲೆ 1 ಉಳ್ಕೊಳ್ಳುತ್ತೆ, ಕೆಳಗಡೆ ಎಮ್ ಉಳ್ಕೊಳ್ಳುತ್ತೆ. ಈಗ ನೋಡಿ ರೋನ ಅಲ್ಲೇ ಉಳಿಸ್ಕೊಳ್ತೀನಿ, ಎಮ್ನ ರೈಟ್ ಸೈಡ್ ಲೆಫ್ಟ್ ಸೈಡಿಗೆ ಕಳಿಸಿದ್ರೆ ಈಗ ನೋಡಿ ರೋ ಇಟ್ ಈಸ್ ಈಕ್ವಲ್ ಟು ಏನಾಯಿತು ಅಂತಾನೆ ಅದಕ್ಕೊಂದು ಯೂನಿಟ್ ಬರುತ್ತೆ ನೋಡಿ. ದ ಯೂನಿಟ್ ಆಫ್ ರೋ ಆರ್ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಇಟ್ ಈಸ್ ಈಕ್ವಲ್ ಟು ಓಮ್ ಮೀಟರ್, ಓಮ್ ಇಂಟು ಮೀಟರ್ ಆರ್ ಓಮ್ ಮೀಟರ್. ಗೊತ್ತಾಗುತ್ತಲ್ಲ? ಸೊ ಇಟ್ ಈಸ್ ವಾಟ್ ಕಾಲ್ಡ್ ಆಸ್ ಯೂನಿಟ್ ಆಫ್ ದ ರೆಸಿಸ್ಟಿವಿಟಿ. ಇದು ಫಿಸಿಕ್ಸಲ್ಲಿ ಗೊತ್ತಿದೆ ನಿಮಗೆ. ಸೊ ದೇಫೋ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಕೂಡ ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಯಾಕೆ ಇಲ್ಲಿ ರೆಸಿಸ್ಟೆನ್ಸು ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂತ ತೊಗೋತಾ ಇದ್ದೀನಿ ಅಂತಂದರೆ, ನಾನು ಇಲ್ಲಿವರೆಗೂ ಐ ವಾಸ್ ಟಾಕಿಂಗ್ ಅಬೌಟ್ ಕಂಡಕ್ಟಿವಿಟಿ ಆಫ್ ಎ ಮ್ಯಾಟರ್. ಈ ಕಂಡಕ್ಟಿವಿಟಿ ಅಂತಂದ್ರೇನು ಮತ್ತು ಅಲ್ಲಿ ಟೈಪ್ಸ್ ಆಫ್ ಕಂಡಕ್ಟಿವಿಟಿ ಅಂತೆಲ್ಲ ಬರುತ್ತೆ.
ಆ ಕಂಡಕ್ಟಿವಿಟಿನ ಡಿಫೈನ್ ಮಾಡಬೇಕು, ಅಥವಾ ಕಂಡಕ್ಟೆನ್ಸು, ಕಂಡಕ್ಟಿವಿಟಿ ಮತ್ತು ಅಲ್ಲಿ ಮೋಲಾರ್ ಕಂಡಕ್ಟಿವಿಟಿ ಇದೆಲ್ಲ ಬರುತ್ತಲ್ಲ. ಸೊ ಇದನ್ನು ಡಿಫೈನ್ ಮಾಡಬೇಕು ಅಂತಂದರೆ ಈ ಟರ್ಮ್ಸು ನಮಗೆ ಗೊತ್ತಿರಬೇಕು. ರೆಸಿಸ್ಟೆನ್ಸು, ಸ್ಪೆಸಿಫಿಕ್ ರೆಸಿಸ್ಟೆನ್ಸು ಇದೆಲ್ಲ ಗೊತ್ತಿರಬೇಕು. ದಟ್ಸ್ ವೈ ಐ ಹ್ಯಾವ್ ಟೇಕನ್ ದಿಸ್ ರೆಸಿಸ್ಟೆನ್ಸ್ ಮತ್ತು ಸ್ಪೆಸಿಫಿಕ್ ರೆಸಿಸ್ಟೆನ್ಸನ್ನು ತೊಗೊಂಡಿದ್ದೀನಿ. ದ ಯೂನಿಟ್ ಆಫ್ ರೋ ಇಟ್ ಈಸ್ ಈಕ್ವಲ್ ಟು ಲಾಸ್ಟಲ್ಲಿ ಓಮ್ ಮೀಟರ್ ಆರ್ ಓಮ್ ಮೀಟರ್ ಅಂತ ಓಡಿಸಲು ಬರೆದಿದ್ದೀನಿ. ಸೊ ಇದಿಷ್ಟು ರೆಸಿಸ್ಟೆನ್ಸ್ ಮತ್ತು ರೆಸಿಸ್ಟಿವಿಟಿ ಅಥವಾ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಆಯಿತು. ಸೊ ನೆಕ್ಸ್ಟ್ ಯಾವುದು ಬರುತ್ತೆ ಅಂತ, ನೆಕ್ಸ್ಟು ಕಂಡಕ್ಟೆನ್ಸ್ ಬರುತ್ತೆ. ನೆಕ್ಸ್ಟು ಆ ಕಂಡಕ್ಟೆನ್ಸ್ ಅಂತಂದರೆ ಏನು? ಸೊ ಹೌ ಟು ಟೇಕ್ ದಿಸ್ ಕಂಡಕ್ಟೆನ್ಸ್, ಮತ್ತು ಕಂಡಕ್ಟೆನ್ಸ್ ಆದಮೇಲೆ ಅಲ್ಲ ಇನ್ನೊಂದು ಕಂಡಕ್ಟಿವಿಟಿ ಅಂತ ಬರುತ್ತೆ. ಕಂಡಕ್ಟಿವಿಟಿನಲ್ಲಿ ನೆಕ್ಸ್ಟ್ ಇನ್ನೊಂದು ಮೋಲಾರ್ ಕಂಡಕ್ಟಿವಿಟಿ ಅಂತ ಬರುತ್ತೆ. ಆ ಮೋಲಾರ್ ಕಂಡಕ್ಟಿವಿಟಿ ನಮ್ಮ ಕೆಮಿಸ್ಟ್ರಿಗೆ ಬೇಕು. ಕೆಮಿಸ್ಟ್ರಿನಲ್ಲಿ ಮೋಲಾರ್ ಕಂಡಕ್ಟಿವಿಟಿ ಅಂತ ಜಾಸ್ತಿ ಯೂಸ್ ಮಾಡ್ತೀವಿ. ಆ ಮೋಲಾರ್ ಕಂಡಕ್ಟಿವಿಟಿ ಪ್ರಾಪರ್ಟಿನ ತಗೊಳ್ಳೋದಕ್ಕೆ ಅಥವಾ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಾನು ಇಷ್ಟೆಲ್ಲ ರೆಸಿಸ್ಟೆನ್ಸು, ರೆಸಿಸ್ಟಿವಿಟಿ ಇದನ್ನೆಲ್ಲ ತೊಗೊಂಡಿದ್ದೀನಿ, ಕಂಡಕ್ಟೆನ್ಸು ಇದನ್ನೆಲ್ಲ ತೊಗೊತಾ ಇದ್ದೀನಿ. ಆ್ಯಂಡ್ ಅದು ಏನು ಬರುತ್ತೆ ನೆಕ್ಸ್ಟು ಮುಂದೆ ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಡೌಟ್ಸ್ ಇತ್ತು ಅಂತಂದರೆ ನೀವು ನನಗೆ ವಾಟ್ಸಪ್ಪಲ್ಲಿ ನಿಮ್ಮ ಕ್ವಶನ್ಸನ್ನು ರೈಸ್ ಮಾಡ್ಬೋದು. ಸೊ ವಿತ್ ಆಲ್ ದಿಸ್ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ ನಾನು ಇಲ್ಲಿಂದ ಸೈನ್ ಆಫ್ ಆಗ್ತಾಯಿದ್ದೀನಿ. ಸೊ ಮತ್ತೆ ನಾನು ಹೇಳ್ತಾ ಇದ್ದೀನಿ, ನನ್ನ ಆನ್ಲೈನ್ ಕ್ಲಾಸು ಇದೇ ರೀತಿ ಇರುತ್ತೆ. ಹೆಂಗೆ ಅಂತಲೇ ನಾನು ವಿಡಿಯೋ ಕ್ಲಾಸ್ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬ್ನಲ್ಲಿ. ಅದನ್ನು ನೀವು ವಾಚ್ ಮಾಡಿ ನಿಮಗೆ ಅರ್ಥ ಆಗುತ್ತೆ. ನಿಮ್ಗೆ ಅರ್ಥ ಆಗಲಿಲ್ಲ ಅಂತಂದರೆ ನನ್ನನ್ನು ಕೇಳ್ಬೋದು. ಯಾಕಂದರೆ ಲೈವ್ ಕ್ಲಾಸ್ ಮಾಡಿದಾಗ ನಿಮಗೆ ಸಾಕಷ್ಟು ಟೆಕ್ನಿಕಲ್ ಇಶ್ಯೂಸ್ ನಿಮಗೆ ಕಂಡು ಬರ್ತಾಯಿದೆ. ವಾಯ್ಸ್ ಬ್ರೇಕಪ್ ಆಗೋದು, ವಿಡಿಯೋ ಕಾಣದೇ ಇರೋವಂಥದ್ದು ಇದೆಲ್ಲ ಬರೋದ್ರಿಂದ ಇದಾದರೆ ನೀವು ಡೈರೆಕ್ಟಾಗಿ ನೀವು ನೆಟ್ವರ್ಕ್ ಇರೋ ಕಡೆ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಈಸಿಲಿ ವಾಚ್ ಮಾಡಿ ನೀವು ನೋಡ್ಕೊಬೋದು. ಮತ್ತು ಇದಕ್ಕೆ ರಿಲೇಟೆಡ್ ಕೆಲವೊಂದು ವೀಡಿಯೋಸನ್ನು, ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್ ಬಗ್ಗೆ ಕೆಲವೊಂದು ರಿಲೇಟೆಡ್ ವೀಡಿಯೋಸನ್ನು ಅದನ್ನು ಕೂಡ ನಿಮಗೆ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬ್ನಲ್ಲಿ. ಸೊ ಅದನ್ನು ಕೂಡ ವಾಚ್ ಮಾಡಿ ನೀವು ಯು ಕ್ಯಾನ್ ಬೆಟರ್ ಅಂಡರ್ಸ್ಟ್ಯಾಂಡ್ ದ ಟಾಪಿಕ್. ಆ್ಯಂಡ್ ವಿತ್ ಆಲ್ ದಿಸ್ ಹಿಯರ್ ಬೈ ಐ ಆಮ್ ಸೈನಿಂಗ್ ಆಫ್ ಫ್ರಮ್ ದಿಸ್ ಆನ್ಲೈನ್ ಕ್ಲಾಸ್. ಮತ್ತೆ ನಿಮ್ಮನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಸೊ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.